Okay. Hello children. Welcome to 7th day of our VBS. I hope you all like the songs which we taught you, then activities, even craft. Yesterday also you learnt about metamorphosis. ನಾವು ಹೇಗೆ ಚಿಟ್ಟೆ ಮಾಡೋದು ಅಂತಲೂ ಹೇಳ್ಕೊಟ್ವಿ. ನೀವು ಮನೇಲಿ ಟ್ರೈ ಮಾಡ್ತೀರಾ ಅಂತ ಅಂದ್ಕೊಂಡಿದ್ದೀನಿ. ಇಷ್ಟು ದಿನ ಕೇಳಿದ ಸ್ಟೋರೀಸಲ್ಲಿ ನಿಮಗೆ ಯಾವ್ದು ತುಂಬ ಇಷ್ಟ ಆಯಿತು, ಯಾವ ಸಾಂಗ್ ತುಂಬ ಇಷ್ಟ ಆಯಿತು ಅಂತ ನೀವು ಕಮೆಂಟ್ ಅಥವಾ ವಾಟ್ಸಪ್ ಮೂಲಕ ತಿಳಿಸ್ಬೋದಾಗಿದೆ. ಇವತ್ತು ನಾವು ಸೇವೆ ಬಗ್ಗೆ ತಿಳ್ಕೊಳ್ಳೋಣ, ಓಕೆನಾ? ಸೊ ಸೇವೆ ಅಂದರೆ ಮೇನಾಗಿ ನಾವು ಇವಾಗ ಸುವಾರ್ಥ ಸೇವೆ ಬಗ್ಗೆ ತಿಳ್ಕೊಳ್ಳೋಣ. ಸುವಾರ್ಥ ಸೇವೆಯಲ್ಲಿ ನನಗೆ ಫಸ್ಟ್ ನಾಲ್ಕ ಬರೋದು ಸ್ಕ್ರಿಪ್ಚರ್ ಯೂನಿಯನ್ ಸಂಸ್ಥೆ. ಏನಕ್ಕೆ ಸ್ಕ್ರಿಪ್ಚರ್ ಯೂನಿಯನ್ ಸಂಸ್ಥೆ? ಏನಕ್ಕೆ ಅಂದರೆ ಇದು ಬರೀ ಮಕ್ಕಳಿಗೋಸ್ಕರ ಅಲ್ಲ, ಯವನಸ್ಥರು ಹಾಗೂ ಫ್ಯಾಮಿಲೀಸ್ ನ ಕನೆಕ್ಟ್ ಮಾಡೋದ್ರಲ್ಲಿ ಮೇನಾಗೆ ರೋಲ್ ಪ್ಲೇ ಮಾಡುತ್ತೆ. ಸೊ ಏನು ಹೇಳಬೇಕು ಸ್ಕ್ರಿಪ್ಚರ್ ಯೂನಿಯನ್ ಸಂಸ್ಥೆಯ ಸೇವೆ ಬಗ್ಗೆ ಅಂದರೆ, ಅದು ಈ ಒಂದು ಲಾಕ್ಡೌನ್ ಟೈಮಲ್ಲೂ ಕೂಡ ಆನ್ಲೈನ್ VBS ಮೂಲಕ ಮಕ್ಕಳಿಗೆ ಸುವಾರ್ತೆಯನ್ನು ಸಾರ್ತಾ ಇದೆ. ಸೊ ಅಂಥ ಸಂದರ್ಭದಲ್ಲಿ ನಾನಿವಾಗ ಒಂದು ಸಾಕ್ಷಿಯಾಗಿ ವಾಲಂಟಿಯರ್ ಆಗಿ ಬಂದು ನಿಂತ್ಕೊಂಡು ನಿಮ್ಮ ಮಧ್ಯ ಹೇಳ್ತಾ ಇದ್ದೀನಿ. ನೀವು ಕೂಡ ಒಂದಿನ ಈ ಥರ ಸಾಕ್ಷಿ ಹೇಳೋದಕ್ಕೆ ನೀವು ಮುಂದೆ ಬರ್ತೀರಾ ಅಂತ ನಾನು ನಂಬಿದ್ದೇನೆ. ಓಕೆ, ಸೊ ಹಾಗೆ ನಾನು ಸ್ಕ್ರಿಪ್ಚರ್ ಯೂನಿಯನ್ ಸಂಸ್ಥೆಯಿಂದ ಏನೆಲ್ಲ ಕಲಿತೆ ಅಂತ ನಿಮಗೆ ನಾನು ಇವಾಗ ಹೇಳ್ತೀನಿ. ಸೊ ನಾವು ಚಿಕ್ಕವರಿದ್ದಾಗ ಕಾಂಪಿಟೇಷನ್ಸ್ ಹೋಗ್ತಿದ್ವಿ ಚರ್ಚಿಂದ. ಸೊ ಆ ಕಾಂಪಿಟೇಷನ್ಸಲ್ಲಿ ನಾವು ಏನು ಮಾಡ್ತಾ ಇದ್ವಿ, ಎಲ್ಲ ಬೇರೆ ಚರ್ಚಿಂದ ಫ್ರೆಂಡ್ಸ್ನ ಮೀಟ್ ಮಾಡ್ತಾ ಇದ್ವಿ, ಅವ್ರ ಜೊತೆ ಫ್ರೆಂಡ್ಸ್ ಆಗ್ತಾ ಇದ್ವಿ, ದೇವರ ವಿಷಯ ಬಗ್ಗೆ ಮಾತಾಡ್ತಾ ಇದ್ವಿ, ಸ್ಟೋರೀಸ್ ಮಾತಾಡ್ತಾ ಇದ್ವಿ, ಮತ್ತು ಡಿಫ್ರೆಂಟ್ ಆ್ಯಕ್ಟಿವಿಟೀಸ್ ಮಾಡ್ತಾ ಇದ್ವಿ. ಸೊ ಇದರಿಂದ ಎಲ್ಲ ನಾವು ಫೆಲೋಶಿಪ್ ಬೆಳೆಸ್ಕೊಂಡ್ವಿ. ನಾವು ಹೇಗೆ ಒಬ್ಬರನ್ನ ಎನ್ಕರೇಜ್ ಮಾಡಿ ದೇವರ ಸೇವೆಯಲ್ಲಿ ನಾವು ಅವ್ರನ್ನ ಯಾವಾಗ್ಲೂ ಎನ್ಕರೇಜ್ ಮಾಡಬೇಕು ಅನ್ನೋದನ್ನು ನಾವು ಕಲ್ತ್ಕೊಂಡ್ವಿ, ಇನ್ನೂ ಹೆಚ್ಚಾಗಿ ಕಲ್ತ್ಕೊಂಡ್ವಿ. ಹಾಗೆಯೇ ನಾನು ಎಷ್ಟೊಂದು ಎಕ್ಸಾಮ್ಸ್ ಕೂಡ ಬರೆದೆ, ಅದರಿಂದ ಮೆಮೊರಿ ವರ್ಸ್ಗಳು ಎಷ್ಟೊಂದು ಬೈ ಹಾರ್ಟ್ ಮಾಡಿದೆ. ಸೊ ಆ ಒಂದೊಂದು ಮೆಮೊರಿ ವರ್ಸ್ ಕೂಡ ನಮ್ಮ ಲೈಫಲ್ಲಿ ಇವಾಗ ಅದು ಕಷ್ಟದ ಸಮಯಗಳಲ್ಲಿ ನಮಗೆ ನೆನಪಾಗ್ತಾ ಇರುತ್ತೆ. ಸೊ ಅಂಥ ಸಂದರ್ಭದಲ್ಲಿ ನಮಗೆ ಅವಾಗ ಅನಿಸುತ್ತೆ ದೇವ್ರು ನಮ್ಮ ಜೊತೆ ಇದ್ದಾರೆ, ಯೇಸು ಸ್ವಾಮಿ ನಮ್ಮನ್ನು ಯಾವತ್ತೂ ಬಿಟ್ಟು ಹೋಗಲ್ಲ ಅಂತ. ಸೊ ಅಂಥ ಸುವಾರ್ಥ ಸೇವೆನ ನಮ್ಮ ಸ್ಕ್ರಿಪ್ಚರ್ ಯೂನಿಯನ್ ಸಂಸ್ಥೆ ಮಾಡ್ತಾ ಇದೆ. ಸೊ ಇವತ್ತು 7th ಡೇ ಆಫ್ VBS ಅಲ್ಲಿ ನೀವು ಸೇವೆ ಬಗ್ಗೆ ತಿಳ್ಕೊತೀರಾ. ಸೊ ಅಂಥ ಸೇವೆ ಬಗ್ಗೆ ತಿಳ್ಕೊಳ್ಳೋದನ್ನ ಒಂದು ಸಣ್ಣ ಪ್ರೇಯರಿಂದ ಸ್ಟಾರ್ಟ್ ಮಾಡೋಣ. 7th ಡೇ ಆಫ್ ಅವರ್ VBS. ಓಕೆ, ಎಸ್, ಲೆಟ್ಸ್ ಆಲ್ ಪ್ರೇ. ಪ್ರೀತಿಯ ಮಕ್ಕಳೇ, ಇವತ್ತು ನಮ್ಮನ್ನು ಪ್ರಾರ್ಥನೆಯಲ್ಲಿ ನಡೆಸಿಕೊಡುವವರು ಸ್ಕ್ರಿಪ್ಚರ್ ಯೂನಿಯನ್ ನ್ಯಾಷನಲ್ ಡೈರೆಕ್ಟರ್ ಆಗಿರುವಂಥ ಮಿಸ್ಟರ್ ಜೋಶುವಾ ಕಿರುಬರಾಜ್ ಇವರು ನಮ್ಮನ್ನು ಪ್ರಾರ್ಥನೆಯಲ್ಲಿ ನಡೆಸ್ತಾರೆ. ಆದರೆ ಜೋಶುವಾ ಕಿರುಬರಾಜ್ ಇವ್ರ ಬಗ್ಗೆ ಹೇಳಬೇಕಂದ್ರೆ, ಇವರು ಬಹಳ ಹಂಬಲ್ ಪರ್ಸನ್, ಕಮಿಟೆಡ್ ಪರ್ಸನ್, ಡೆಡಿಕೇಟೆಡ್ ಪರ್ಸನ್. ಅವರು ಈ ಸಂಸ್ಥೆಯಲ್ಲಿ ನ್ಯಾಷನಲ್ ಡೈರೆಕ್ಟರ್ ಆಗಿದ್ದರೂ ಕೂಡ ತಾನು ಒಂದು ಪೊಸಿಷನಲ್ಲಿ ಇದ್ದೇನೆ ಎಂಬುದಾಗಿ ಅಥವಾ ಒಂದು ಆರ್ಡರ್ ನಮ್ಮ ಮೇಲೆ ದಬ್ಬಾಳಿಕೆ ಮಾಡುವ ರೀತಿಯಲ್ಲಿ ಇಲ್ಲದೆ ನಮ್ಮನ್ನು ಸಹೋದರ ಸಹೋದರಿಯರಂತೆ ಪ್ರೀತಿಸಿ ಸೇವೆಗೆ ನಮ್ಮನ್ನು ಚಂದವಾದ ರೀತಿಯಲ್ಲಿ ನಡೆಸ್ಕೊಂಡು ಬರ್ತಾ ಇದ್ದಾರೆ. ನಮ್ಮ ಇಂಡಿಯಾಕ್ಕೆ ಅವರು ನ್ಯಾಷನಲ್ ಡೈರೆಕ್ಟರ್ ಆಗಿದ್ದರೂ ಕೂಡ ಎಲ್ಲ ಸಹೋದ್ಯೋಗಿಗಳನ್ನು ಎನ್ಕರೇಜ್ ಮಾಡುವಂತಹ ಸ್ವಭಾವ. ನಮಗೆ ವೀಕ್ಲಿ ಒನ್ಸ್ ಆರ್ ಟ್ವೈಸ್ ಕಾಲ್ ಮಾಡಿ ನಮ್ಮ ಕ್ಷೇಮ ಸಮಾಚಾರವನ್ನು ತಿಳ್ಕೊಂಡು ಸೇವೆಯಲ್ಲಿ ಬೆಂಬಲಿಸಿ ಪ್ರೋತ್ಸಾಹಿಸಿ ನಡೆಸುವಂತಹ ಸ್ವಭಾವ ಇರುವಂಥವರು. ಅವರಿಗೆ ಬಹಳ ರೆಸ್ಪಾನ್ಸಿಬಿಲಿಟೀಸ್ ಇದೆ. ಅದರುಗಳ ಮಧ್ಯದಲ್ಲಿ ಅವರು ನಮ್ಮೆಲ್ಲರನ್ನ ಪ್ರೀತಿಯಿಂದ ನಡೆಸ್ಕೊಂಡು ಬರ್ತಾ ಇದ್ದಾರೆ. ಜೊತೆಗೆ ಈ ಒಂದು ಸ್ಕ್ರಿಪ್ಚರ್ ಯೂನಿಯನ್ ಬೆಳೆದು ಬರುವುದಕ್ಕೆ ಮುಖ್ಯ ಕಾರಣರು ಕೂಡ ಅಂತ ಹೇಳ್ಬೋದು. ಸ್ಕ್ರಿಪ್ಚರ್ ಯೂನಿಯನ್ ಸೇವೆ ಈಗಾಗಲೇ ನಮ್ಮ ವರ್ಲ್ಡ್ ವೈಡ್ಲಿ 150 ಇಯರ್ಸ್ ಆಗಿದೆ ಮತ್ತು ಬರುವ ವರ್ಷಕ್ಕೆ ಇಂಡಿಯಾದಲ್ಲಿ ನಮ್ಮ ಸೇವೆ 125 ವರ್ಷಗಳು ಆಗ್ತದೆ ನಮ್ಮ ಸ್ಕ್ರಿಪ್ಚರ್ ಯೂನಿಯನ್ ಸೇವೆಗೆ. ಕರ್ನಾಟಕದಲ್ಲಿ ನಮ್ಮ ಸೇವೆ 105 ವರ್ಷಗಳನ್ನು ಕಂಡಿದೆ. ಈಗ ದೇವರಿಗೆ ಸ್ತೋತ್ರವನ್ನು ಸಲ್ಲಿಸ್ತೇನೆ. ಇಷ್ಟು ವರ್ಷಗಳ ಈ ಸೇವಾ ಸಂಸ್ಥೆ ಮಕ್ಕಳ ಮಧ್ಯದಲ್ಲಿ, ಯವನಸ್ಥರ ಮಧ್ಯದಲ್ಲಿ ಮತ್ತು ಕುಟುಂಬಗಳ ಮಧ್ಯದಲ್ಲಿ ಸೇವೆಯನ್ನು ಮಾಡ್ತಾ ಬಂದಿದ್ದೇವೆ. ಮತ್ತೆ ನಾನು ಈ ಸೇವೆ ಬಗ್ಗೆ ನಿಮಗೆ ತಿಳಿಸ್ಕೊಡ್ತೇನೆ. ಈಗ ಪ್ರಾರ್ಥನೆಯಲ್ಲಿ ನಮ್ಮನ್ನು ಮಿಸ್ಟರ್ ಜೋಶುವಾ ಕಿರುಬರಾಜ್ ಅವರು ನಡೆಸಿಕೊಡ್ತಾರೆ. Greetings to you in the name of our Lord and Savior Jesus Christ. We in Scripture Union are pleased to do something for young people and children at this time of lockdown and uncertainty. I praise God for all the efforts taken by Mrs. Margaret Sneglada and her team to bring this VBS online.
Our prayer is, as you hear and listen to these songs and the stories, you will build a relationship with the Lord Jesus Christ, and our prayer is that His kingdom will be built. Way back in 1867, a great man named Josiah Spires started telling stories to children in England, and that was the time Scripture Union was born. Now it is spread all over the world. In India, with me and Margaret, we are 131 of us working, and we are spread in 17 different languages. My prayer is that Karnataka should have more workers within 2 years who would be part and parcel of Margaret and Chandru Rathod. Kindly uphold them in your prayers and help them through your finance and your voluntary help. May God be with you. Let's pray. Heavenly Father, we just want to thank you for this nice opportunity. Lord, as the children hear and sing and study and understand, we ask of you that you will silently build a relationship with them. Speak to them, Lord, so that they will open their hearts and they will have a big joy in having the King inside. Continue to be with them. In Jesus' precious name we pray. Amen. Get up and tell the world. Get up, some people haven't heard that Jesus paid the price so we could have eternal life. Get up and tell the world. Get up and tell the world. Get up, some people haven't heard. Jesus paid the price so we could have eternal life. Yeah, get up and tell the world. Every day and all that you say and do, there is a way to say that He loves you. Get up and tell the world. Get up, some people haven't heard that Jesus paid the price so we could have eternal life. Yeah, get up and tell the world. Every day and all that you say and do, there is a way to say that He loves you. Every day and all that you say and do, there is a way to say that He loves you. Get up and tell the world. Get up, some people haven't heard that Jesus paid the price so we could have eternal life. Yeah, get up and tell the world. Get up and tell the world. Get up and tell the world. ಮಕ್ಕಳೇ ಮತ್ತು BBS ನೋಡ್ತಾ ಇರುವಂಥ ಕುಟುಂಬದವರೇ, ಅನೇಕರಿಗೆ ಸ್ಕ್ರಿಪ್ಚರ್ ಯೂನಿಯನ್ ಸೇವೆ ಬಗ್ಗೆ ಗೊತ್ತಿಲ್ಲ. ಹೇಗೆ ಸ್ಕ್ರಿಪ್ಚರ್ ಯೂನಿಯನ್ ಬಂತು, ಹೌ ಇಟ್ ಸ್ಟಾರ್ಟೆಡ್ ಅಂತ ಕೆಲವರಿಗೆ ಕ್ವಶನ್ ಇದೆ. ಐ ಥಿಂಕ್ 70% ಪೀಪಲ್ಗೆ ಸ್ಕ್ರಿಪ್ಚರ್ ಯೂನಿಯನ್ ಅಂತ ಗೊತ್ತಿದೆ. ಹಾಗೆ ಭಾರತದಲ್ಲಿ ಇನ್ ಇಂಡಿಯಾ 17 ಸ್ಟೇಟ್ಗಳಲ್ಲಿ ಸ್ಕ್ರಿಪ್ಚರ್ ಯೂನಿಯನ್ ಸೇವೆ ಮಾಡ್ತಾ ಇದೆ ಮತ್ತು 117 ಸೇವಕರು ತಮ್ಮನ್ನು
ಸೇವೆಯಲ್ಲಿ ಫುಲ್ ಟೈಮ್ ಮಿನಿಸ್ಟ್ರಿಲಿ ತೊಡಗಿಸಿಕೊಂಡಿದ್ದಾರೆ. 1,00,000 ಚಿಲ್ಡ್ರನ್ಗೆ ನಾವು ಸುವಾರ್ತೆನ ವರ್ಷದಲ್ಲಿ ತಿಳಿಸ್ತಾ ಇದ್ದೀವಿ. ಹೇಗೆ ಅಂತ ನಿಮಗೆ ಆಶ್ಚರ್ಯ ಆಗ್ಬೋದು, ಮತ್ತೆ ನಾನು ಹೇಳ್ತೀನಿ. ಆದರೆ ಸ್ಕ್ರಿಪ್ಚರ್ ಇನ್ ಸ್ಟಾರ್ಟೆಡ್ ಇನ್ 1868. Josiah Spear, a great personality of humble nature, in his 31 age, started telling Bible stories to children in the sea shore of England. ಇಂಗ್ಲೆಂಡ್ನ ಬೀಚ್ನಲ್ಲಿ ಒಂದು ಸಾರಿ ಜೋಶಿಯಾ ಸ್ಪೇರ್ ಮಕ್ಕಳೆಲ್ಲರನ್ನು ಕರೆದು ಅವರು ಒಂದು ದಿನ ಆ್ಯಕ್ಷನ್ ಸಾಂಗ್ ಹೇಳ್ಕೊಟ್ಟು ಮತ್ತೆ ಬೈಬಲ್ ಸ್ಟೋರಿನ ಹೇಳ್ತಾರೆ. ಆದರೆ ಅವ್ರು ಏನು ಮಾಡ್ತಾರೆ ಅಂದರೆ ಸ್ಟ್ಯಾಂಡ್ ಮೇಲೆ ಗಾಡ್ ಲವ್ಸ್ ಯು, ಗಾಡ್ ಲವ್ಸ್ ಯು ಎಂಬುದಾಗಿ ಒಂದು ವಾಕ್ಯ ಬರೀತಾರೆ. ಅದ್ರ ಮೇಲೆ ಅವರು ಹಾಡು ಹೇಳ್ಕೊಟ್ಟು ಮತ್ತು ಸ್ಟೋರಿ ಹೇಳುವಾಗ ಮಕ್ಕಳಿಗೆ ತುಂಬ ಖುಷಿ ಆಗುತ್ತೆ. ಹೀಗೆ ಎವ್ರಿ ಸಂಡೇ ಬೀಚ್ ಬಳಿಯಲ್ಲಿ ಜೋಸೆಫ್ ಸ್ಪೇರ್ ತಮ್ಮ ಸೇವೆಯನ್ನು ಆರಂಭ ಮಾಡ್ತಾರೆ. ಆದರೆ ಲೇಟರ್ಲಿ ದಟ್ ಪೇರೆಂಟ್ಸ್ ಹೇಳ್ತಾರೆ, ನೀವು ಯಾಕೆ ಒಂದು ರೂಮಲ್ಲಿ ಮಾಡಬಾರ್ದು ಅಂತ. ಹೀಗೆ ಒಂದು ರೂಮನ್ನು ಒದಗಿಸಿ ಕೊಡುವಾಗ ಈ ಸ್ಟಾರ್ಟೆಡ್ ವಿತ್ 15 ಚಿಲ್ಡ್ರನ್ ಮಿನಿಸ್ಟ್ರಿ. ಹೀಗೆ ಸ್ಟಾರ್ಟ್ ಮಾಡಿ ಕಂಟಿನ್ಯೂ ಆಗಿ ಆ ಮಿನಿಸ್ಟ್ರಿಗೆ ಚಿಲ್ಡ್ರನ್ ಸ್ಪೆಷಲ್ ಸರ್ವಿಸ್ ಮಿಷನ್ CSSM ಅಂತ ಹೆಸರು ಬಂತು. ಲೇಟರ ಮತ್ತೆ ಅದಕ್ಕೆ ಹೆಸರು ಕೊಟ್ಟದ್ದು ಸ್ಕ್ರಿಪ್ಚರಿನಿ. ಈಗ ಸ್ಕ್ರಿಪ್ಚರಿನಿ ಆ್ಯಂಡ್ CSSM ಎಂಬುದಾಗಿ ಸೇವೆ ನಡ್ಕೊಂಡು ಇನ್ 130 ಕಂಟ್ರೀಸ್ ಅರೌಂಡ್ ದ ವರ್ಲ್ಡ್ ಸೇವೆ ಮುಂದುವರಿತಾ ಬಂದಿದೆ. ಸೆಕೆಂಡ್ಲಿ ಆ್ಯನಿ ಮಾಸ್ಟನ್ನವರು 1879ನಲ್ಲಿ ಬೈಬಲ್ ರೀಡಿಂಗ್ ಕಾರ್ಡ್ ಮಕ್ಕಳಿಗೆ ನೋಡಿ, ಇಲ್ಲಿ ನಿಮಗೆ ಇದು ಬಹುಶಃ ಬೈಬಲ್ ಸೊಸೈಟಿಯಿಂದ ಸಿಗ್ತದೆ ಅಲ್ವಾ. ಎವ್ರಿ ಕ್ರಿಸ್ಮಸ್ ಟೈಮಲ್ಲಿ ಕ್ಯಾರಲ್ಸಲ್ಲಿ ನಿಮ್ಮ ಮನೆಗಳಿಗೆ ಸಿಗುವಂಥದ್ದನ್ನು ನೀವು ನೋಡಿದ್ದೀರಾ. ಇಲ್ಲಿ ಮೇಲೆ ಇರುವಂತಹ ಒಂದು ಸಿಂಬಲ್ ನೀವು ನೋಡ್ಬೋದು, SU ಲ್ಯಾಂಪ್ ಇದೆ. ಇದು SU ಅಂದರೆ ಸ್ಕ್ರಿಪ್ಚರಿನೇ. ಇಲ್ಲಿ ಬೈಬಲ್ ಸೊಸೈಟಿದು ಸಿಂಬಲ್ ಇದೆ ಅಲ್ವಾ. ಓಕೆ, ಬೈಬಲ್ ಸೊಸೈಟಿ ಆಫ್ ಇಂಡಿಯಾದ ಜೊತೆಗೆ ಮರ್ಜ್ ಆಗಿ ನಾವು ಈ ಬೈಬಲ್ ರೀಡಿಂಗ್ ಕಾರ್ಡ್ ಎಲ್ಲ ಕಡೆ ತಲುಪುವಂತೆ ಬೈಬಲ್ ಸೊಸೈಟಿಯವರು ನಮಗೆ ಸಹಾಯ ಮಾಡಿದ್ದಾರೆ. ಈ ಬ್ಯಾಕ್ ಸೈಡಲ್ಲಿ ನೀವು ನೋಡ್ಬೋದು ಸ್ಕ್ರಿಪ್ಚರಿನ ಅಡ್ರೆಸ್ ಮತ್ತು ಬೈಬಲ್ ಸೊಸೈಟಿ ಆಫ್ ಇಂಡಿಯಾ ಅಡ್ರೆಸ್ ಕೂಡ ಉಂಟು. ಇದನ್ನು ಆರಂಭ ಮಾಡಿದವರು ಆ್ಯನಿ ಮಾಸ್ಟನ್ ಅವರು 1879, ಅಂದರೆ ಇವಾಗ 140 ಇಯರ್ಸ್ ಆಯಿತು. ಈ ಕಾರ್ಡನ್ನು ತೆಗೆದುಕೊಂಡು ಬಂದರು. ಏನು ಈ ಕಾರ್ಡಲ್ಲಿದೆ? ಇದರಲ್ಲಿ ಬೈಬಲ್ ರೀಡಿಂಗ್ ಇದೆ ಅಲ್ವಾ, ನೀವೆಲ್ಲ ನೋಡ್ತಾ ಇದ್ದೀರಾ. ಆ ದಿನಕ್ಕೆ ಬೇಕಾದಂತಹ ಒಂದು ಬೈಬಲ್ ರೀಡಿಂಗನ್ನು ಕೊಟ್ಟಿದ್ದಾರೆ. ಜಾನ್ವರಿಯಿಂದ ಎಂಡ್ ಆಫ್ ದ ಡಿಸೆಂಬರ್ವರೆಗೆ ಬೈಬಲ್ ರೀಡಿಂಗ್ ಕೊಟ್ಟಿದ್ದಾರೆ. ಒಂದು ಸಾರಿ ಓದುವಂತಹದ್ದು ಅಲ್ಲ ಇದು. ಈ ಸಂಪೂರ್ಣವಾಗಿ ಒಂದು ಬೈಬಲ್ನ ಓದಿ ಮುಗಿಸ್ಬೇಕಂದ್ರೆ ಅಕಾರ್ಡಿಂಗ್ ಟು ದಿಸ್ ಕಾರ್ಡ್ ಅಂದರೆ 5 ವರ್ಷಕ್ಕೆ ನೀವು 5 ವರ್ಷದಲ್ಲಿ ಒಂದು ಸಾರಿ ನೀವು ಇಡೀ ಬೈಬಲನ್ನು ಓದಿ ಮುಗಿಸುವ ರೀತಿಯಲ್ಲಿ ಪ್ರತಿ ವರ್ಷ ಇಲ್ಲಿ ಪೋರ್ಷನ್ಸ್ಗಳನ್ನು ಕೊಟ್ಟಿದ್ದಾರೆ. ಆದರೆ ಈ ನಮ್ಮ ಬೈಬಲ್ ರೀಡಿಂಗ್ ಕಾರ್ಡಿಗೆ ಅನುಗುಣವಾಗಿ ಅನುದಿನದ ಆಹಾರ ನೋಡಿದ್ದೀರಾ ಈ ಬುಕ್ಕನ್ನು. ಅನುದಿನದ ಆಹಾರ ಸ್ಕ್ರಿಪ್ಚರಿನಿಂದ ಇರುವಂತಹ ಅನುದಿನದ ಆಹಾರ. ತುಂಬ ಜನಕ್ಕೆ ಕನ್ಫ್ಯೂಷನ್ ಇದೆ. ಸ್ಯಾಮ್ ಜಬುದರೈ ಅವರು ಬರೀತಿರುವಂತಹ ಅನುದಿನದ ಆಹಾರ ಮಂತ್ಲಿ ಮ್ಯಾಗ್ಝಿನ್ ನಿಮ್ಮ ಮನೆಗೆ ಬರ್ತಾ ಇದೆ, 60 ರೂಪೀಸ್ ಸಬ್ಸ್ಕ್ರಿಪ್ಷನ್ ಅದಕ್ಕೆ. ಅದನ್ನು ನೋಡಿ ಕೆಲವರು ನಮ್ಮನೆಗೆ ಬರ್ತದೆ ಅಂತ ಹೇಳ್ತಿರ್ತಾರೆ. ನಾನು ಕೂಡ ಓದ್ತೇನೆ, ನಮ್ಮನೆಗೂ ಬರ್ತದೆ, ತುಂಬ ಚೆನ್ನಾಗಿ ಬರೀತಾರೆ. ಆದರೆ ಆ ಅನುದಿನದ ಆಹಾರ ಬೇರೆ, ಈ ಅನುದಿನದ ಆಹಾರ ಬೇರೆ. ಆ ಅನುದಿನದ ಆಹಾರದಲ್ಲಿ ಒಂದು ವಾಕ್ಯಕ್ಕೆ ಅನುಸಾರವಾಗಿ ರಿಲೇಟೆಡ್ ಒಂದು ಪರ್ಸನ್ದು ಟೆಸ್ಟಿಮನಿ ಅಥವಾ ವಾಕ್ಯದ ವಿವರಣೆ ಕೊಟ್ಟಿರುವಂಥ ಒಂದು ಒಳ್ಳೆ ಪುಸ್ತಕ. ಅದನ್ನು ನಾನು ಇಷ್ಟಪಟ್ಟು ಓದ್ತೇನೆ. ಜೊತೆಗೆ ಇದು ನಮ್ಮ ಸ್ಕ್ರಿಪ್ಚರಿಯನ್ ಅನುದಿನದ ಆಹಾರ. ಏನಂದರೆ ಈ ಕಾರ್ಡಲ್ಲಿ ಏನು ಫಸ್ಟ್ ಡೇ ರೀಡಿಂಗ್ ಮಾಡಬೇಕಂತ ಇದೆ ಆ ಪ್ರಕಾರವಾಗಿ ಡಿಸೆಂಬರ್ ಎಂಡ್ವರೆಗೆ ಬರೆದಿರುವಂತಹ ಬೈಬಲ್ ಪ್ಯಾಸೇಜ್ ಓದಿ. ಬೈಬಲ್ ಪ್ಯಾಸೇಜ್ ಓದಿದಾಗ ನಮಗೆ ಎಷ್ಟೋ ಸಾರಿ ವಾಕ್ಯಗಳು ಅರ್ಥ ಆಗಲ್ಲ, ಅದಕ್ಕೆ ಅರ್ಥ ವಿವರಣೆಯನ್ನು ಕೊಟ್ಟಿರುವಂಥದ್ದು. ಇದರಲ್ಲಿ ಪ್ಯಾರಾಗ್ರಾಫಲ್ಲಿ ಮೇಲೆ ಬೈಬಲ್ ಓದುವಂಥದ್ದು ಮತ್ತು ಅದಕ್ಕೆ ಅರ್ಥ ವಿವರಣೆ ಮತ್ತು ಪ್ರಾರ್ಥನೆ ಸಿದ್ಧತೆ. ಹೌದು, ಬೈಬಲ್ ಓದೋದಕ್ಕಿಂತ ಮೊದಲು ಏನು ಮಾಡಬೇಕು? ನಾವು ಸಿದ್ಧತೆ ಮಾಡ್ಕೋಬೇಕು. ನಾವು ಸಂಪೂರ್ಣವಾದ ಮನಸ್ಸಿನಿಂದ ಕೂತ್ಕೊಂಡು ಸಿದ್ಧತೆ ಮಾಡಿಕೊಳ್ಳುವಂಥದ್ದು ಮತ್ತು ವಾಕ್ಯ ಓದುವಂಥದ್ದು, ಅದನ್ನು ಮೆಡಿಟೇಷನ್ ಧ್ಯಾನ ಮಾಡುವಂಥದ್ದು ಮತ್ತು ಇವತ್ತು ವಾಕ್ಯನೊಟ್ಟಿಗೆ ಏನು ಮಾತಾಡ್ತದೆ ಅಂತ ಯೋಚಿಸುವಂಥದ್ದು ಮತ್ತು ಕೊನೆಯದಾಗಿ ಪ್ರಾರ್ಥಿಸುವಂಥದ್ದು. ಹೀಗೆ ಸಿಸ್ಟಮೆಟಿಕ್ ಬೈಬಲ್ ರೀಡಿಂಗ್ ಕಾರ್ಡ್, ಸಿಸ್ಟಮೆಟಿಕ್ ಇಂಟರ್ಪ್ರಿಟೇಷನ್ ಬರೆದಿರುವಂತಹ ಒಂದು ಪುಸ್ತಕ ಅನುದಿನದ ಆಹಾರ. ಈ ಪುಸ್ತಕ ಈಗಾಗಲೇ ನಮ್ಮ ಕರ್ನಾಟಕದ 6000 ಬುಕ್ಸ್ ಫ್ಯಾಮಿಲಿಗಳಿಗೆ ಹೋಗ್ತದೆ. ಒಂದು ಮನೆಗೆ ಒಂದು ಪುಸ್ತಕ. ಈ ಬುಕ್ಕನ್ನು ತೆಗೆದುಕೊಂಡವರು ಅನೇಕರು ಫ್ಯಾಮಿಲಿ ಪ್ರೇಯರಲ್ಲಿ ಉಪಯೋಗಿಸ್ಕೊಳ್ತಾರೆ, ಪರ್ಸನಲ್ ಪ್ರೇಯರ್ಗೆ ಉಪಯೋಗಿಸ್ಕೊಳ್ತಿದ್ದಾರೆ. ಅನೇಕ ಪಾಸ್ಟರ್ಗಳು ಕೂಡ ತಮ್ಮ ಸೇವೆಯಲ್ಲಿ ಮೆಸೇಜ್ಗಾಗಿ ಈ ಬುಕ್ಕನ್ನು ಉಪಯೋಗಿಸ್ಕೊಳ್ತಾ ಇದ್ದಾರೆ. ಹೌದು, ಇವತ್ತು ಸ್ಕ್ರಿಪ್ಚರಿನಿಂದ ಆಗ್ತಿರುವಂಥ ಪಬ್ಲಿಕೇಶನ್ಸ್ ಯಾವ್ದ್ಯಾವುದು ಅಂತ ನಿಮಗೆ ತೋರಿಸ್ತಾ ಇದ್ದೀನಿ. ನಾಟ್ ಓನ್ಲಿ ಅನುದಿನದ ಆಹಾರ, ಇದೇ ಇಂಗ್ಲೀಷ್ನಲ್ಲಿ ಕೂಡ
ಡೈಲಿ ಬ್ರೆಡ್ ಎಂಬುದಾಗಿ. ಇದರಲ್ಲಿ ಇಂಡಿಯಾದಲ್ಲಿರುವಂಥ ಗುಡ್ ರೈಟರ್ಸ್, ರೆವರೆಂಡ್ಸ್ ಅವರೆಲ್ಲ ಬರೆಯುವಂಥದ್ದು ಇಂಗ್ಲೀಷಲ್ಲಿ. ಕನ್ನಡದಲ್ಲಿ ಕೂಡ ಅನೇಕ ಅಯ್ಯನವರು, ಸೇವಕರುಗಳು ಮತ್ತು ಸಾಹಿತಿಗಳು, ಸೇವೆಯಲ್ಲಿ ತೊಡಗಿಸಿಕೊಂಡಿರುವಂಥ ಲೇಮನ್ ಟೀಚರ್ಸ್ಗಳು ಕೂಡ ಕನ್ನಡದಲ್ಲಿ ಬರೀತಿದ್ದಾರೆ. ಹಾಗೆ ಇದು ಕರ್ನಾಟಕದವರು ಬರೆಯುವಂಥದ್ದು. ಇದರಲ್ಲಿ ಆಲ್ ಇಂಡಿಯಾ ರೈಟರ್ಸ್, ಒಳ್ಳೆಯ ರೈಟರ್ಸ್, ಉತ್ತಮವಾದ ರೈಟರ್ಸ್ನ ಬಹಳ ಚೆನ್ನಾಗಿದೆ. ನೀವು ಒಮ್ಮೆ ತೆಗೆದುಕೊಂಡು ಓದಿ, 5 ವರ್ಷ ಆಗುವಾಗ ಅದು ಸಂಪೂರ್ಣ ಬೈಬಲ್ ಓದಿ ಸಹ ಮುಗಿತದೆ. ಮತ್ತು ಪ್ರತಿದಿನ ದೇವರ ವಾಕ್ಯನ ಮಟ್ಟಿಗೆ ಮಾತನಾಡುವಂಥದ್ದು. ಮೂರನೇದಾಗಿ ಎನ್ಕೌಂಟರ್ ವಿತ್ ಗಾಡ್ ಎಂಬುದಾಗಿ. ಇದು ಇಂಟರ್ನ್ಯಾಷನಲ್ ರೈಟರ್ಸ್ ಬರೆಯುವಂತಹ ಪುಸ್ತಕ. ಇದು ತುಂಬ ಡೆಪ್ತ್ ಆಗಿ ಇರುವಂಥದ್ದು, ತುಂಬ ಚೆನ್ನಾಗಿದೆ. ವರ್ಷಕ್ಕೆ 4 ಪುಸ್ತಕಗಳು ಬರ್ತದೆ. ಕ್ವಾರ್ಟರ್ಲಿ 1 ಬುಕ್ ಇದೆ. ಇದು ಸೇವಕರುಗಳು ಉಪಯೋಗಿಸುವಂತಹ ಬುಕ್. ಮತ್ತು ಆದರೂ ಕೆಲವರು ಫ್ಯಾಮಿಲಿಗಳಲ್ಲಿ ಪರ್ಸನಲ್ ಆಗಿ ಇದನ್ನು ತೆಗೆದುಕೊಳ್ಳುವಂಥದ್ದು ಇದೆ. ಹಾಗಿದ್ರೆ ಮಕ್ಕಳಿಗೆ ಯಾವ ಪುಸ್ತಕ ಇದೆ, ಯಾವ ಬುಕ್ ಇದೆ ಎಂಬುದಾಗಿ ನೋಡುವಾಗ ಗಾಡ್ ಆ್ಯಂಡ್ ಮೀ, ಇದು ಬಹಳ ನನಗೆ ತುಂಬ ಖುಷಿಯಾಗುತ್ತೆ ಓದಲಿಕ್ಕೆ. ಪ್ರತಿದಿನ ನೀವು ನೋಡಿ, ಇಲ್ಲಿ 5 ವರ್ಸಸ್ ಮಾತ್ರ ಕೊಟ್ಟಿರ್ತಾರೆ. ಮಕ್ಕಳು 5 ವರ್ಸಸ್ ಓದಿದ ಮೇಲೆ ಅದಕ್ಕೆ ರಿಲೇಟೆಡ್ ಆಗಿ ಇಷ್ಟೇ ಇರೋದು. ಅಲ್ಲೇನಿದೆ ಅಂತಂದರೆ ಪಜಲ್ಸ್ ಇದೆ, ಕ್ವಶನ್ ಆನ್ಸರ್ಸ್ ಇದೆ ಅವರಿಗೆ, ಮತ್ತು ಸ್ಮಾಲ್ ಪ್ರೇಯರ್ ಇದೆ, ಥಿಂಕಿಂಗ್ ಏನಿದೆ ಎಂಬುದಾಗಿ ನೋಡುವಂಥದ್ದು, ಆ್ಯಕ್ಟಿವಿಟೀಸ್ ಇದೆ, ಕಲರಿಂಗ್ ಇದೆ. ಹೀಗೆ ಡಿಫ್ರೆಂಟ್ ಆಗಿರುವಂಥದ್ದು ಬುಕ್ ಇದು. ಇದು ಎಷ್ಟು ವರ್ಷಕ್ಕೆ ಅಂತಂದರೆ 6 ವರ್ಷದಿಂದ 12 ವರ್ಷದವರೆಗೆ ಉಪಯೋಗಿಸುವಂಥದ್ದು. 4th ಸ್ಟ್ಯಾಂಡರ್ಡ್ or 5th ಸ್ಟ್ಯಾಂಡರ್ಡ್ವರೆಗೆ ಉಪಯೋಗಿಸ್ಬೋದು. ತುಂಬ ಒಳ್ಳೆಯ ಬುಕ್ ಇದು. ನಿಮಗೇನಾದರೂ ಬೇಕಿದ್ದರೆ ಖಂಡಿತ ನನಗೆ ಕಾಂಟ್ಯಾಕ್ಟ್ ಮಾಡಿ. ನೀವು ಫೋನ್ ಮಾಡೋದಾದರೆ ನಾವು ನಿಮಗೆ ಅಡ್ರೆಸ್ಸಲ್ಲಿ ನಿಮ್ಮ ಮನೆಗೆ ಕಳಿಸ್ಕೊಡ್ತೇವೆ. ಇದರ ಉಪಯೋಗ ತುಂಬ ಮಕ್ಕಳು ಪಡ್ಕೊಂಡಿದ್ದಾರೆ. ರೆಗ್ಯುಲರ್ ರೀಡಿಂಗ್ ಸ್ಟಾರ್ಟ್ ಆಗ್ತದೆ. ಹೀಗೆ ಬೆಳೀತಾ ಮಕ್ಕಳು ದೊಡ್ಡವರಾಗುವಾಗ ಮತ್ತು ಇನ್ನೊಂದು ಇದೆ ಟೀನ್ಸ್ ಮಕ್ಕಳಿಗೆ ಡೈಲಿ ಪವರ್ ಅಂತ. ಈ ಬುಕ್ ಓದಿದಂಥ ಮಕ್ಕಳು ತಿರುಗಿ ಡೈಲಿ ಪವರ್ ತೊಗೊಳ್ತಾರೆ. ಅದು ಓದಾದ್ಮೇಲೆ ಅವ್ರು ಟೀನೇಜ್ ಮುಗಿದ ಮೇಲೆ ಅಡಲ್ಟ್ ಆಗುವಾಗ ಡೈಲಿ ಬ್ರೆಡ್, ನಾನೇನು ಹೇಳಿದೆ ಅಲ್ಲ ಅನ್ನೋದಿನದರ ಅದನ್ನು ಓದುವಂಥದ್ದನ್ನು ನೋಡ್ತಾ ಇದ್ದಾರೆ. ತುಂಬ ಮಕ್ಕಳು ಆಶೀರ್ವಾದ ಪಡ್ಕೊಂಡಿದ್ದಾರೆ. ಪ್ರತಿ ವರ್ಷ ನಮಗೆ ಅವರದ್ದು ಕಮೆಂಟ್ಸ್ಗಳನ್ನು ಬರೆದು ಹಾಕ್ತಾ ಇದ್ದಾರೆ. ಈ ಬುಕ್ಕು ಕೂಡ ಇದೆ. ನಾನು ಹೇಳಿದೆ ಅಲ್ಲ 12 years ಆಫ್ಟರ್ ಡೈಲಿ ಪವರ್ ಎಂಬುದಾಗಿ. ಇದು ಸಹ ಬಹಳ ಒಳ್ಳೆಯ ಒಂದು ಬುಕ್ಕು. ಮಕ್ಕಳಿಗೆ ತುಂಬ ಕ್ಯೂರಿಯಾಸಿಟಿ ಇದೆ. ಅವರ ಟೀನೇಜ್ಗೆ ಸಂಬಂಧಪಟ್ಟ ಹಾಗೆ ಬರೆದಿರುವಂತಹ ಬುಕ್ಸ್. ಇದು ಕೂಡ ಓನ್ಲಿ 5 ವರ್ಸಸ್. ಇದು 1 ಡೇ, ಇದು ಇನ್ನೊಂದು ಡೇಗೆ ಇರುವಂಥದ್ದು. ಅದಕ್ಕೆ ಇಂಟರ್ಪ್ರಿಟೇಷನ್, ಕ್ವಶನ್ ಆ್ಯಂಡ್ ಆನ್ಸರ್ ಕೂಡ ಬರೆದಿರುವಂತಹ ಒಂದು ಒಳ್ಳೆ ಬುಕ್ ಇದು. ನಿಮ್ಮ ಮಕ್ಕಳು ಇದಕ್ಕೆ ಸಹ 150 ಮತ್ತು ಗಾಡ್ ಆ್ಯಂಡ್ ಮೀಗೆ ಸಹ 150 ರೂಪೀಸ್ ಇದೆ. ನೀವು ದಯವಿಟ್ಟು ನಿಮ್ಮ ಮಕ್ಕಳಿಗೆ ಓದುವುದಕ್ಕೆ ಪ್ರೋತ್ಸಾಹ ಮಾಡಬೇಕೆಂಬುದಾಗಿ ನಿಮ್ಮನ್ನು ನಾನು ಕೇಳಿಕೊಳ್ತೇನೆ. ಮತ್ತು ಇದು ಕೂಡ ಕ್ವಾರ್ಟರ್ಲಿ 1 ಸ್ಪಾರ್ಕಲ್ ಎಂಬುದಾಗಿ. ಈ ಬುಕ್ಕಲ್ಲಿ ಅನೇಕ ಒಂದು ಸೈಂಟಿಸ್ಟ್ಗಳು ಹೇಗೆ ಬಂದರು, ಮಿಷನರಿಗಳು ಹೇಗೆ ಬಂದರು, ಮತ್ತು ಕೆಲವರು ಹೇಗೆ ಕ್ರಿಸ್ತನನ್ನು ಕಂಡುಕೊಂಡ್ರು, ಮತ್ತು ಕೆಲವು ಪಜಲ್ಸ್ಗಳು, ಆ್ಯಕ್ಟಿವಿಟೀಸ್ಗಳು, ತುಂಬ ಇಂಟ್ರೆಸ್ಟಿಂಗ್ ಇರುವಂಥ ಸ್ಟೋರಿಗಳು ನಮ್ಮ ಸ್ಪಾರ್ಕಲ್ ಬುಕ್ಕಲ್ಲಿ ಇದೆ. ಇದು ಕೂಡ ಮಕ್ಕಳಿಗಾಗಿ, ಟೀನ್ಸ್ ಮಕ್ಕಳಿಗಾಗಿ ಮಾಡಿರುವಂತಹ ಬುಕ್. ಮತ್ತು ಕನ್ನಡದಲ್ಲಿಯೂ ಇಂಗ್ಲೀಷಲ್ಲಿಯೂ ಡಿಯರ್ ಲಾರ್ಡ್, ಪ್ರೀತಿಯುಳ್ಳ ದೇವರೇ ಎಂಬುದಾಗಿ ಮಾರ್ನಿಂಗ್ ಮತ್ತು ಈವ್ನಿಂಗ್ ಎಕ್ಸಾಮ್ ಟೈಮಲ್ಲಿ ಮತ್ತು ಫೆಸ್ಟಿವಲ್ ಟೈಮಲ್ಲಿ ಸಿಕ್ಕಾದಾಗ ಮತ್ತು ಪ್ರಾಬ್ಲಮ್ಸ್ ಆದಾಗ, ಹೆದರಿಕೆ ಆದಾಗ, ಹೀಗೆ ಡಿಫ್ರೆಂಟಾಗಿ ಬರೆದಿರುವಂಥ ಪ್ರೇಯರ್ ಇದೆ. ಇದು ಕೂಡ ಮಕ್ಕಳು ಇದನ್ನು ಉಪಯೋಗಿಸ್ತಾ ಇದ್ದಾರೆ. ಇದ್ರ ಬುಕ್ ಕೂಡ, ಇದರ ರೇಟ್ ಕೂಡ 20 ರೂಪೀಸ್. ನಿಮಗೆ ಬೇಕಿದ್ದರೆ ನಿಮ್ಮ ಮಕ್ಕಳಿಗೆ ಬಹಳ ಹೆಲ್ಪ್ ಆಗುತ್ತೆ. ನಿಮಗೆ ಬೇಕಿದ್ದಲ್ಲಿ ನನ್ನನ್ನು ಕಾಂಟ್ಯಾಕ್ಟ್ ಮಾಡಿ ದಯವಿಟ್ಟು ಈ ಬುಕ್ಕನ್ನು ತರಿಸ್ಕೊಡಿ. ನಿಮ್ಮ ಫ್ಯಾಮಿಲಿ ಚಿಲ್ಡ್ರನ್ಗೆ ಓನ್ಲಿ 20 ರೂಪೀಸ್. ನೀವು ಈ ಬುಕ್ಕನ್ನು ತೆಗೆದುಕೊಂಡು ಬೇರೆ ಮಕ್ಕಳಿಗೆ ಕೂಡ ನೀವು ಗಿಫ್ಟಾಗಿ ಕೊಡ್ಬೋದು. ಪ್ರೇಯರ್ ಮಾಡೋದಕ್ಕೆ ಬರದೇ ಇರೋ ಮಕ್ಕಳು, ಅನೇಕ ಮಕ್ಕಳು ಇದರಲ್ಲಿ ಓದಿ ಪ್ರೇಯರ್ ಸ್ಟಾರ್ಟ್ ಮಾಡಿ 1 year ಇದು ಓದಿದ ಮೇಲೆ ಆಮೇಲೆ ಬುಕ್ ನೋಡದೆ ಹಾಗೆ ಓನ್ ಪ್ರೇಯರ್ ಮಾಡುವಂಥದ್ದು ಸ್ಟಾರ್ಟ್ ಮಾಡಿರುವಂಥ ಮಕ್ಕಳು ನಮಗೆ ಸಾಕ್ಷಿ ಹೇಳಿದ್ದಾರೆ. ಹಾಗೆ ನಮ್ಮದು ಕ್ವಾರ್ಟರ್ಲಿ 1 ಪ್ರೇಯರ್ ಅಪ್ಡೇಟ್. ನಾವು ಸೇವಕರು ಎಲ್ಲೆಲ್ಲಿದ್ದೇವೆ, ಏನು ಸೇವೆ ಮಾಡ್ತಾ ಇದ್ದೇವೆ, ಎಲ್ಲಿ ಹೋಗಿರ್ತೇವೆ, ಪ್ರತಿದಿನ ನಮ್ಮ ಪ್ರೇಯರ್ ವಾರಿಯರ್ಸ್ ಇದ್ದಾರೆ, ನಮ್ಮ ಸೇವೆಗೆ ಸಹಾಯ ಮಾಡುವಂಥ ಅನೇಕ ಜನರು. ನಾವೆಲ್ಲೆಲ್ಲಿ ಪ್ರೋಗ್ರಾಮ್ ಮಾಡ್ತಿದ್ದೇವೆ ಪ್ರತಿಯೊಂದು ಇದರಲ್ಲಿ ಅಪ್ಡೇಟ್ ಆಗುತ್ತೆ 3 monthsಗೆ ಒನ್ಸ್ಗೆ. ಹಾಗೆ ನಮಗೋಸ್ಕರ ಪ್ರಾರ್ಥಿಸುವುದಕ್ಕೆ ಕೂಡ ಇಲ್ಲಿ ಪ್ರೇಯರ್ ಅಪ್ಡೇಟ್ ಅಂತ ಹೇಳಿ ಇದರಲ್ಲೆಲ್ಲ ಪುಸ್ತಕಗಳ ವಿಷಯಗಳನ್ನು ಬರೆದಿದೆ. ಒಂದು ಸ್ಮಾಲ್ ನಮ್ಮ ನ್ಯಾಷನಲ್ ಡೈರೆಕ್ಟರ್ ಅವರಿಂದ ಒಂದು ಮೆಸೇಜ್ ಕೂಡ ಇರುತ್ತದೆ. ಹೀಗೆ ಇದು ಪ್ರೇಯರ್ ಅಪ್ಡೇಟ್. ಮತ್ತು ನಮ್ಮ ಪ್ರೇಯರ್ ಡೈರೆಕ್ಟ್ರಿ, ನಮ್ಮ ಸೇವೆಯೊಳಗೆ ಇನ್ವಾಲ್ವ್ ಆಗಿರುವಂಥವ್ರು ಅನೇಕರು ನಮ್ಮ ಈ ಪ್ರೇಯರ್ ಡೈರೆಕ್ಟ್ರಿ ಇಟ್ಕೊಂಡು ಸೇವೆಯಲ್ಲಿ ಡಿಫ್ರೆಂಟ್ ಸ್ಟೇಟಲ್ಲಿ ಇರುವಂತಹ ಎಲ್ಲ ನಮ್ಮ ಸೇವಕರಿಗಾಗಿ
ಮಿಷನರೀಸ್ ಎಲ್ಲೆಲ್ಲಿದ್ದಾರೆ ಸ್ಕ್ರಿಪ್ಚರ್ ಯೂನಿಯನ್ನಲ್ಲಿ ಸೇವೆ ಮಾಡ್ತಾ ಇರುವಂಥವ್ರು ಎಲ್ಲರಿಗಾಗಿ ಪ್ರಾರ್ಥಿಸ್ತಾ ಇದ್ದಾರೆ. ಇಲ್ಲಿ ಫಸ್ಟ್ ಪೇಜಲ್ಲಿ ಮಕ್ಕಳ ಮಧ್ಯೆ ಸೇವೆ ಮಾಡುವಂಥದ್ದು ಮತ್ತು ನಮ್ಮ ಕೌನ್ಸಿಲ್ ಮೆಂಬರ್ಸ್ ಮತ್ತು ರಿಟೈರ್ಡ್ ಆದ ಸ್ಟಾಫ್ಗಳು ಎಷ್ಟು ಜನ ಇದ್ದಾರೆ ಹಾಗೆ ಇಲ್ಲಿ ಬರೆದಿರುವಂಥದ್ದನ್ನು ನಾವು ನೋಡ್ತಾ ಇದ್ದೀವಿ. ಈ ರೀತಿಯಾಗಿ ಸ್ಕ್ರಿಪ್ಚರ್ ಯೂನಿಯನ್ ಸೇವೆ ನಡೆದು ಬರ್ತಾ ಇದೆ. ಹಾಗಿದ್ರೆ ಸ್ಕ್ರಿಪ್ಚರ್ ಯೂನಿಯನ್ ಏನು ಎಂಬುದಾಗಿ ನೀವು ಕೇಳ್ಬೋದು. ವರ್ಕಿಂಗ್ ವಿತ್ ಚರ್ಚಸ್ SU aims to make God's goodness known to children, young people and families, to encourage people of all ages to meet God daily through reading Bible and prayer. ಸ್ಕ್ರಿಪ್ಚರ್ ಯೂನಿಯನ್ ಏನು ಮಾಡ್ತಾ ಇದೆ? ವರ್ಕಿಂಗ್ ವಿತ್ ಚಿಲ್ಡ್ರನ್ ಆ್ಯಂಡ್ ಯಂಗ್ ಪೀಪಲ್ ಆ್ಯಂಡ್ ಫ್ಯಾಮಿಲೀಸ್. ಅಯ್ಯೋ, ಸ್ಕ್ರಿಪ್ಚರ್ ಯೂನಿಯನ್ ಅಥವಾ ಚಿಲ್ಡ್ರನ್ ಸ್ಪೆಷಲ್ ಸರ್ವಿಸ್ ಮಿಷನ್ ಅಂದ ತಕ್ಷಣ ಬರೀ ಮಕ್ಕಳ ಮಧ್ಯೆ ಮಾತ್ರ ಅಲ್ಲ, ನಾವಿವತ್ತು ಟೀನೇಜ್ ಮಕ್ಕಳ ಜೊತೆಗೆ ಇಂಟ್ರ್ಯಾಕ್ಟ್ ಮಾಡಿ ಟೀನ್ಸ್ ರಿಟ್ರೀಟ್ ಕ್ಯಾಂಪ್ಸ್ಗಳನ್ನು ಕೂಡ ನಾವು ಮಾಡ್ತಾ ಇದ್ದೀವಿ. ಹಾಗೆ ಫ್ಯಾಮಿಲಿ ಕೌನ್ಸಿಲಿಂಗ್, ಚಿಲ್ಡ್ರನ್ ಕೌನ್ಸಿಲಿಂಗ್ ಕೂಡ ನಾವು ಮಾಡ್ತಾ ಇದ್ದೀವಿ. ಹಾಗಿದ್ರೆ ಈ ಸೇವೆ ಹೇಗೆ ಬೆಳೆದು ಬಂತು ಅಂತ, ಕರ್ನಾಟಕದಲ್ಲಿ ಹೇಗೆ ಬೆಳೆದು ಬಂತು ಎಂಬುದಾಗಿ ನೋಡುವುದಾದರೆ 1901ರಲ್ಲಿ RT ಆರ್ಚಿಬಾಲ್ಡ್ ಎಂಬುವರು ಈ ಸೇವೆಯನ್ನು ಲಂಡನ್ನಿಂದ ನಮ್ಮ ದೇಶಕ್ಕೆ ಬಂದು ಈ ಸೇವೆಯನ್ನು ಆರಂಭ ಮಾಡಿದರು. ಎಲ್ಲಿ ಬಂದು? ನಮ್ಮ ಭಾರತ ದೇಶಕ್ಕೆ ಬಂದು ಈ ಸೇವೆಯನ್ನು ಆರಂಭಿಸಿದರು. ಹಾಗೆ ಭಾರತಕ್ಕೆ ಬಂದು ಆರಂಭವಾದಂತಹ ಈ ಸೇವೆ ಕರ್ನಾಟಕಕ್ಕೆ ಕೂಡ ಬಂದಿದ್ದು 1960ನಲ್ಲಿ ನಮ್ಮ ಕರ್ನಾಟಕಕ್ಕೆ ಬಂತು. ಹಾಗೆ ಐಜೆ ಫೊಟ್ಟಡೋ ಎಂಬುದಾಗಿರುವಂತಹ ಅಯ್ಯನವರು ಮಂಗಳೂರಿನಲ್ಲಿದ್ದರು. ಅವರಿಗೆ ಈ ಸೇವೆ ಪರಿಚಯ ಆಯಿತು. ಅವರಿಂದ ತಿರುಗಿ SR ಫೊಟ್ಟಡೋ, ಮಿಸ್ಟರ್ SR ಫೊಟ್ಟಡೋ ಅವರಿಗೆ ಪರಿಚಯ ಆಯಿತು. ಅವರು ಆ ಸೇವೆನ ತೆಗೆದುಕೊಂಡರು, ಮಂಗಳೂರಿನಲ್ಲಿರುವಂಥವರು. ಅದಾದಮೇಲೆ ಮಿಸ್ಟರ್ MS ಕ್ಲೇರ್ ಎಂಬುದಾಗಿ ನಿಮಗೆಲ್ಲರಿಗೂ ಗೊತ್ತಿದೆ, ಸೇವೆ ಉತ್ತಮವಾದ ಸೇವೆ ಮಾಡಿದಂಥ ಹ್ಯಾಂಡ್ಸಮ್ ಅಂಕಲ್ ಅವರು ಇಡೀ ಕರ್ನಾಟಕದಲ್ಲಿ ಬಹಳ ಒಳ್ಳೆಯ ಸೇವೆ ಮಾಡಿದ್ದಾರೆ. VBSಗಳ ಮೂಲಕ 40 ಇಯರ್ಸ್ ಬಿಫೋರಿಂದ ಅವರು ಸ್ಟಾರ್ಟ್ ಮಾಡಿದರು. ಈಗ ಅವರು ನಮ್ಮ ಮಧ್ಯದಲ್ಲಿ ಇಲ್ಲ. ಡಿಸೆಂಬರಲ್ಲಿ ಅವರು ಕರ್ತನಲ್ಲಿ ನಿದ್ರೆ ಹೋಗಿದ್ದಾರೆ. ಹಾಗೆ MS ಕ್ಲೇರ್ ಅಂಕಲ್ ಅವರು ಸೇವೆಗೆ ಬಂದರು. ಅದಾದ ನಂತರ ವಿಲಿಯಂ ಕೇರಿ ಅಂಕಲ್ ಸೇವೆಗೆ ಬಂದರು ಮತ್ತು ಜಾನೆಟ್ ಅಬ್ರಹಾಂ ಎಂಬುದಾಗಿ ಅವರು ಕೂಡ ಸೇವೆಯನ್ನು ಮಾಡಿ ರಿಟೈರ್ಡ್ ಆಗಿದ್ದಾರೆ. ವಿಲಿಯಂ ಕೇರಿ ಅಂಕಲ್ ಅವರು ಕೂಡ ಉತ್ತಮವಾದ ಸೇವೆ ಮಾಡಿ ರಿಟೈರ್ಡ್ ಆಗಿದ್ದಾರೆ. ಜಾನೆಟ್ ಅಬ್ರಹಾಂ ಆಂಟಿ ಅವರು ಕೂಡ ಉತ್ತಮ ಸೇವೆ ಮಾಡಿ ರಿಟೈರ್ಡ್ ಆಗಿದ್ದಾರೆ. ಅವರಾದ ನಂತರ ವಿಲಿಯಂ ಕೇರಿ ಅಂಕಲ್ ಅವರ ನಂತರ ಮಿಸ್ಟರ್ ಜಾನ್ ಫಿಲಿಪ್ ಅಂಚನ್ ಅವರು ಕೂಡ ಈ ಸೇವೆಗೆ ಬಂದರು. ಅವರು ಕೂಡ ಅತ್ಯುತ್ತಮವಾದ ಸೇವೆಯನ್ನು ನಮ್ಮ ಕರ್ನಾಟಕಕ್ಕೆ ಸಲ್ಲಿಸಿ ಅವರು ಕೂಡ ಈಗ ರಿಟೈರ್ಡ್ ಆಗಿದ್ದಾರೆ. ಈಗ ಕಂಟಿನ್ಯೂ ಆಗಿ ಸೇವೆನ ನಾನು ಮುಂದುವರಿಸಿದ್ದೇನೆ ಮತ್ತು ಜೋಸೆಫ್ ಎಂಡಿಗಿರಿ, ಚಂದ್ರು ರಾಥೋಡ್ ಎಂಬುದಾಗಿ ನಾವು ಈ ಸೇವೆನ ಮತ್ತು ನಮ್ಮೊಟ್ಟಿಗೆ ಅನೇಕ ವಾಲಂಟಿಯರ್ಸ್ ಆಗಿ ಸೇವೆಗೆ ಸಹಾಯ ಮಾಡ್ತಾ ಇದ್ದಾರೆ. ಹೀಗೆ ಸೇವೆ ಬೆಳೆದು ಬಂದಿದೆ. ಈಗ ನಾನು ಕರ್ನಾಟಕದ ಸೆಕ್ರೆಟರಿಯಾಗಿ ಸೇವೆ ಭಾರವನ್ನು ಹೊತ್ತುಕೊಂಡು ಮುಂದೆ ಹೋಗ್ತಾ ಇದ್ದೇನೆ. ನಿಮ್ಮೆಲ್ಲರ ಸಹಾಯ ಸಹಕಾರ ಮೊದಲನೇದಾಗಿ ನಮಗಾಗಿ ನೀವು ಪ್ರಾರ್ಥನೆ ಮಾಡಬೇಕೆಂಬುದಾಗಿ ನಿಮ್ಮನ್ನು ಕೇಳ್ಕೊಳ್ತೀನಿ. ಹಾಗಿದ್ರೆ ಸ್ಕ್ರಿಪ್ಚರ್ ಯೂನಿಯನ್ ಏನು ಸೇವೆ ಮಾಡುತ್ತೆ ಅಂತ ನೀವು ಅಂದ್ಕೊಳ್ಳೋದಾದರೆ, ಮೊದಲನೇದಾಗಿ ಸ್ಕೂಲ್ ಮಿಷನ್. ಸ್ಕ್ರಿಪ್ಚರ್ ಯೂನಿಯನ್ ಸ್ಟಾರ್ಟ್ ಮಾಡಿದ್ದೇನೆ ಅಂದರೆ ಸ್ಕೂಲ್ ಮಿಷನ್, ಸ್ಕೂಲ್ಗಳಲ್ಲಿ ಹೋಗಿ ವಿತ್ ದ ಹೆಲ್ಪ್ ಆಫ್ ದ ಪ್ರಿನ್ಸಿಪಲ್, ದ ಪರ್ಮಿಷನ್ ಆಫ್ ದ ಪ್ರಿನ್ಸಿಪಲ್, ಅವ್ರ ಮೂಲಕ ಒಂದು ಸೆಷನ್ 45 ಮಿನಿಟ್ಸ್ ಆರ್ 1 hour ಕೊಟ್ಟರೆ ಮಕ್ಕಳನ್ನು ಗ್ಯಾದರ್ ಮಾಡಿ ಒಂದೇ ಗ್ರೂಪಲ್ಲ, ಒಂದು ವೇಳೆ 1 to 4 ಸ್ಟ್ಯಾಂಡರ್ಡ್ ಅಥವಾ 5th to 7th ಸ್ಟ್ಯಾಂಡರ್ಡ್ ಆ ರೀತಿಯಾಗಿ 3 ಬ್ಯಾಚಸ್ ಮಕ್ಕಳನ್ನು ಗ್ಯಾದರ್ ಮಾಡ್ತಾರೆ. ಒಂದೇ ಸಮಯದಲ್ಲಿ ಮಕ್ಕಳು 1000 ಅಥವಾ 500 ಚಿಲ್ಡ್ರನ್ ಇರುವಾಗ ನಮ್ಮದು ಟೀಮ್ ಆಗಿ ಹೋಗಿ ನಮ್ಮ ಸ್ಕ್ರಿಪ್ಚರ್ ಯೂನಿಯನ್ ಸ್ಟಾಫ್ ಆ್ಯಂಡ್ ವಾಲಂಟಿಯರ್ಸ್ ಒಟ್ಟಿಗೆ ಹೋಗಿ ಅಲ್ಲಿ ಮಕ್ಕಳಿಗೆ ಆ್ಯಕ್ಟಿವಿಟೀಸ್ಗಳ ಮೂಲಕ, ಆ್ಯಕ್ಷನ್ಸ್ ಆಗೋದ್ರ ಮೂಲಕ ಮತ್ತು ಸ್ಟೋರಿಗಳ ಮೂಲಕ ದೇವರ ಪ್ರೀತಿ ಜೊತೆಗೆ ಇವತ್ತು ಸೊಸೈಟಿಯಲ್ಲಿ ಮಕ್ಕಳು ಏನು ಫೇಸ್ ಮಾಡ್ತಾ ಇದ್ದಾರೆ, ಏನು ಇಶ್ಯೂಸ್ ಇದೆ, ಟೀನೇಜಸ್ ಸಮಸ್ಯೆಗಳೇನು, ಅದಕ್ಕೆ ಹೇಗೆ ಅವರು ಔಟ್ಕಮ್ ಹೊರಗೆ ಬರಬಹುದು, ಹೇಗೆ ಅದಕ್ಕೆ ಪರಿಹಾರ, ಮತ್ತು 1 hour ಮುಗಿದ ಮೇಲೆ ಅದೇ ಸ್ಕೂಲ್ ಪ್ರಿಮಿಸಸ್ಸಲ್ಲಿ ನಾವು ಇರ್ತೇವೆ. ಮಕ್ಕಳು ಕೌನ್ಸಿಲಿಂಗಾಗಿ ಬರ್ತಾರೆ. ಮಕ್ಕಳಿಗೆ ಇಷ್ಟೊಂದು ಪ್ರಾಬ್ಲಮ್ ಇರುತ್ತೆ, ನಮ್ಮ ಹತ್ರ ಬಂದು ಶೇರ್ ಮಾಡ್ಕೊಳ್ತಾರೆ. ಅಂತಹ ಅನೇಕ ಇಶ್ಯೂಸನ್ನು ನಾನು ಹೇಳಿದೆ, ಸ್ಪಾರ್ಕಲಲ್ಲಿ ಮಕ್ಕಳು ಬರೆದು ಕಳಿಸಿದಂಥದ್ದು ಉಂಟು. ಹಾಗೆ ಮಕ್ಕಳಿಗೆ ಕೌನ್ಸಿಲಿಂಗ್ ಮಾಡಿ ಈವ್ನಿಂಗ್ವರೆಗೂ ಇದ್ದು, ಒಂದು ವೇಳೆ ಅವರಿಗೆ ಕಾಂಟ್ಯಾಕ್ಟ್ ನಂಬರ್ ಬೇಕಿದ್ದರೆ ನಮ್ಮ ನಂಬರ್ ತೊಗೊಂಡು ಫಾಲೋ ಅಪ್ ಮಾಡಿ ಅವರಿಗೆ ನಾವು ಹೆಲ್ಪ್ ಮಾಡ್ತಾ ಇದ್ದೀವಿ. ಈ ರೀತಿಯಾಗಿ ಸ್ಕೂಲ್ಗಳಲ್ಲಿ, ಹಾಸ್ಟೆಲ್ಗಳಲ್ಲಿ ನಾವು ಹೋಗಿ ಸಾಟರ್ಡೆ ಆ್ಯಂಡ್ ಸಂಡೇ ಅಲ್ಲೇ ಸ್ಟೇ ಆಗ್ತೀವಿ. ರಜಾ ದಿನಗಳಲ್ಲಿ 3 days, ಫ್ರೈಡೇ ಹೋಗಿ ಸ್ಟೇ ಆಗ್ತೀವಿ. ಮಕ್ಕಳೊಟ್ಟಿಗೆ ಇದ್ದು ಮಕ್ಕಳು ಸ್ಕೂಲಿಂದ ಬಂದ ಮೇಲೆ
ಹಾಸ್ಟೆಲ್ ಮಕ್ಕಳಿಗೆ ಸಾಯಂಕಾಲ ಬೈಬಲ್ ರೀಡಿಂಗ್ ಮತ್ತು ಸ್ಟೋರೀಸ್ ಎಲ್ಲ ಹೇಳಿ ನೈಟಲ್ಲಿ ಅವ್ರಿಗೆ ಕೌನ್ಸಿಲಿಂಗ್ ಮಾಡಿ, ಮತ್ತು ಡೇ ಟೈಮಲ್ಲಿ ಸಾಟರ್ಡೆ ಹಾಫ್ ಡೇ ಸ್ಕೂಲ್ ಇರುತ್ತೆ, ಬಂದ ಮೇಲೆ ಅವರಿಗೆ ಆ್ಯಕ್ಟಿವಿಟೀಸ್ ಎಲ್ಲ ಮಾಡಿ ಅವ್ರಿಗೂ ಕೌನ್ಸಿಲಿಂಗ್, ಮತ್ತು ಅವರೊಟ್ಟಿಗೆ ಇನ್ವಾಲ್ವ್ ಆಗಿ ಮಕ್ಕಳಿಗೆ ಪ್ರೀತಿಯನ್ನು ತೋರಿಸಿ ಅವರನ್ನು ಬೆಳೆಸುವಂಥದ್ದು ಹಾಸ್ಟೆಲ್ ಮಿಷನ್ ಮಾಡ್ತಾರೆ. ಮತ್ತು ಚರ್ಚ್ಗೆ ಹೇಗೆ ಸಹಾಯ ಮಾಡುತ್ತೆ, ಇಲ್ಲಿ ಸ್ಕ್ರಿಪ್ಚರ್ ಏನಂತ ಅಂದರೆ, ನಾವು ಯಾವುದೇ ನಮ್ಮದೇ ಆದ ಚರ್ಚನ್ನು ನಾವು ಕಟ್ಟೋದಿಲ್ಲ. ಸ್ಕ್ರಿಪ್ಚರ್ ಏನೇನು ಚರ್ಚ್ಗಳಿಗೆ ಹೆಲ್ಪ್ ಮಾಡುವಂಥದ್ದು. ಎಲ್ಲಿ ಸಂಡೇ ಸ್ಕೂಲ್ ಇಲ್ಲ, ಸಂಡೇ ಸ್ಕೂಲ್ ಸ್ಟಾರ್ಟ್ ಮಾಡಲಿಕ್ಕೆ ಹೋಗಿ ಟೀಚರ್ಸ್ ಟ್ರೈನಿಂಗ್ ಕೊಡುವಂಥದ್ದು, ಮತ್ತು ಅವ್ರಿಗೇನಾದರೂ ನಮ್ಮಿಂದ ಹೆಲ್ಪ್ ಬೇಕಾಗಿದ್ದರೆ ಹೋಗಿ ನಾವು ಅವ್ರಿಗೆ ಹೆಲ್ಪ್ ಮಾಡ್ತೀವಿ. ನಾವು ಏನೇ ಮಕ್ಕಳಿಗೆ ಪ್ರೋಗ್ರಾಮ್ ಮಾಡಿದರೂ ಕೂಡ ಮಕ್ಕಳು ಚರ್ಚ್ಗೆ ರೆಗ್ಯುಲರ್ ಆಗಿ ಹೋಗಬೇಕು, ಚರ್ಚಲ್ಲಿ ಅವರು ಸ್ಪಿರಿಚುವಲ್ ಗ್ರೋತ್ ಆಗಿ ಬೆಳಿಬೇಕು, ಇಷ್ಟೇ ನಮ್ಮ ಉದ್ದೇಶ. ನಾವು ಯಾವುದೇ ಚರ್ಚ್ಗಳನ್ನು ನಾವು ಕಟ್ಟೋದಿಲ್ಲ. ಇದು ಸ್ಕ್ರಿಪ್ಚರ್ ಯೂನಿಯನ್ ಬಂದು ಇಂಟರ್ ಡಿನಾಮಿನೇಷನ್ ಸೇವೆ ಮಾಡುವಂತಹ ಒಂದು ಸಂಸ್ಥೆ ಆಗಿದೆ. ಈ ಗ್ರೂಪ್ ಆ ಗ್ರೂಪ್, ಆ ಚರ್ಚ್ ಈ ಚರ್ಚ್ ಎಂಬುದಾಗಿ ನಮ್ಗೆ ಯಾವುದೇ ಭಿನ್ನ ಭೇದ ಇಲ್ಲ. ಎಲ್ಲರೊಟ್ಟಿಗೆ ಯಾವುದೇ ಸಭೆ ಆಗಿರ್ಬೋದು, ಸೇವೆಗಾಗಿ ಅವಕಾಶ ಕೊಡೋದಾದರೆ ನಾವು ಬಂದು ನಾವು ಸೇವೆನ ನಿಮ್ಮೊಟ್ಟಿಗೆ ಸಹಾಯವನ್ನು ಕೂಡ ಮಾಡುವವರಾಗಿದ್ದೇವೆ. ಇನ್ನೂ ಏನು ಮಾಡ್ತಾರೆ ಅಂದರೆ ವಿಲೇಜ್ ಮಿನಿಸ್ಟ್ರಿ, ಹಳ್ಳಿಗಳಲ್ಲಿ ಕೂಡ ನಾವು ಸೇವೆ ಮಾಡ್ತಾ ಇದ್ದೇವೆ. ಇನ್ನೂ ಏನು ಸೇವೆ ಮಾಡ್ತಿದ್ದಾರೆ ಅಂತ ಹೇಳಿದರೆ, ನಾವು ಡಿಸ್ಟ್ರಿಕ್ಟ್ ವೈಸಲ್ಲಿ ಕಮಿಟಿಗಳು ಮಾಡಿದ್ದೀವಿ. ನಾನು ದೇವರಿಗೆ ಸ್ತೋತ್ರ ಹೇಳ್ತೀನಿ, ಅವ್ರು ಯಾವುದೂ ಹಣಗಳನ್ನು ತಗೊಳ್ಳಲ್ಲ. ಕಮಿಟಿ ಮೆಂಬರ್ಸ್, ವಾಲಂಟಿಯರ್ಸ್ ಕೂಡ ಯಾವುದೇ ನಮ್ಮಿಂದ ಹಣವನ್ನು ತೆಗೆದುಕೊಳ್ಳಲ್ಲ. ಅವರು ಬಂದು ನಮ್ಮೊಟ್ಟಿಗೆ ಕೈ ಜೋಡಿಸಿ ನಾವು ಪ್ರೋಗ್ರಾಮ್ ಕಂಡಕ್ಟ್ ಮಾಡ್ತೀವಿ. ಬೈಬಲ್ ಒಲಿಂಪಿಕ್, ಒನ್ ಡೇ ರಿಟ್ರೀಟ್, ಆಮೇಲೆ ಕ್ಯಾಂಪ್ಗಳನ್ನು ಕಂಡಕ್ಟ್ ಮಾಡ್ತೀವಿ. ಹಾಗೆ ಮಾಡಿ ಮಕ್ಕಳನ್ನು ತಂದು ಮಕ್ಕಳನ್ನು ಕ್ರಿಸ್ತನಡೆಗೆ ನಡೆಸುವಂಥದ್ದು ಉದ್ದೇಶ ನಮಗೆ. ಆ ರೀತಿಯಾಗಿ ಮಕ್ಕಳಿಗೆ ರಿಟ್ರೀಟ್ಸ್ ಮಾಡುವಾಗ ಹೆಚ್ಚಾಗಿ ಮಕ್ಕಳು ನಮ್ಮೊಟ್ಟಿಗೆ ಇನ್ವಾಲ್ವ್ ಆಗಿ ಎಷ್ಟೋ ಸಮಸ್ಯೆಗಳನ್ನು ಶೇರ್ ಮಾಡಿ 2 ಡೇಸ್ ಅವ್ರನ್ನ ನಮ್ಮೊಟ್ಟಿಗೆ ಸ್ಟೇ ಮಾಡುವಾಗ ನಮ್ಮನ್ನು ಹಚ್ಕೊಳ್ತಾರೆ. ಯಾರ ಹತ್ರ ಹೇಳದೇ ಇರುವಂತಹ ನೋವುಗಳನ್ನು ನಮ್ಮೊಟ್ಟಿಗೆ ಶೇರ್ ಮಾಡಿ ಅದರಿಂದ ಹೊರಗೆ ಬರುವುದಕ್ಕೆ ಎಷ್ಟೋ ಸಹಾಯ ಇವತ್ತು ಆಗ್ತಾ ಇದೆ. ಇದು ಸ್ಕ್ರಿಪ್ಚರ್ ಇನ್ ನಾಟ್ ಓನ್ಲಿ ಇನ್ ಕರ್ನಾಟಕ, ಹೋಲ್ ವರ್ಲ್ಡ್, ಎಲ್ಲಿ 130 ಕಂಟ್ರೀಸಲ್ಲಿ ಸೇವೆ ಏನು ಮಾಡ್ತಿದೆ, ಇದೇ ಮೆಥಡಲ್ಲಿ ಸೇವೆ ಮಾಡ್ತಾ ಇರುವಂಥದ್ದು. ಹಾಗೆ ರಿಟ್ರೀಟ್ಸ್ ಈ ರೀತಿಯಾಗಿ ಚರ್ಚೊಟ್ಟಿಗೆ ಕಂಡಕ್ಟ್ ಮಾಡುವಂಥದ್ದು ಸೇವೆ ಮಾಡಿಕೊಂಡು ಬರ್ತಾ ಇದೆ. ನಿಮಗೇನೇ ಒಂದು ವೇಳೆ ನಿಮ್ಮ ಸಭೆಗಳಲ್ಲಿ ನಮ್ಮ ಸ್ಕ್ರಿಪ್ಚರಿನಿಂದ ಸೇವೆ ಬೇಕಾಗಿದ್ದರೆ ಖಂಡಿತ ನೀವು ನಮಗೆ ಕಾಂಟ್ಯಾಕ್ಟ್ ಮಾಡಿ, ನಾವು ಬಂದು ನಿಮಗೆ ಹೆಲ್ಪ್ ಮಾಡ್ತೇವೆ. ಸೇವೆಗೆ ನಮಗೆ ಸಹ ನೀವು ಅವಕಾಶವನ್ನು ಒದಗಿಸಿ ಕೊಡಬೇಕಂತ ನಾನು ನಿಮ್ಮನ್ನು ಕೇಳ್ಕೊಳ್ತೀನಿ. ಈಗಾಗಲೇ ಅನೇಕರಿಗೆ ಗೊತ್ತಿದೆ, ಸ್ಕ್ರಿಪ್ಚರ್ ಯೂನಿಯನಿಂದ ಸ್ಟೇಟ್ ಬೈಬಲ್ ಎಕ್ಸಾಮ್ ನಡೀತಿರುವಂಥದ್ದು. ನಾವು ಪೋರ್ಷನ್ಸ್ ಕಳಿಸ್ಕೊಡ್ತೀವಿ, ನೀವು ಓದಿ ರೆಡಿಯಾಗಿದ್ದರೆ ನಾವು ಏಜ್ ವೈಸಲ್ಲಿ ಪ್ರೈಮರಿಗೆ 2nd ಮತ್ತು 3rd ಸ್ಟ್ಯಾಂಡರ್ಡ್, ಮತ್ತು ಜೂನಿಯರ್ 4th and 5th, 6th and 7th ಜೂನಿಯರ್, 8th and 9th ಇಂಟರ್ಮೀಡಿಯೇಟ್, 9th and 10th ಸೀನಿಯರ್ ಮಕ್ಕಳಿಗಾಗಿ, ಮತ್ತು ಕಾಲೇಜ್ ಎಬೋವ್ ಇದ್ದವರಿಗೆ ಬೇರೆ ಮತ್ತು ಅಡಲ್ಟ್ಸ್ಗೆ ಬೇರೆ, ಈ ರೀತಿಯಾಗಿ 6 ಬ್ಯಾಚಸ್ ಮಾಡಿ ಡಿಫ್ರೆಂಟ್ ಆದಂತಹ ಫ್ರಮ್ ದ ಬೈಬಲ್ ಬುಕ್ಸ್ಗಳನ್ನು ನಾವು ಈ ಸಾರಿ ಅಡಲ್ಟ್ಸ್ಗೆ ಜಾಶ್ವಾ ಇದೆ, ಹಾಗೆ ಒಬ್ಬೊಬ್ಬರಿಗೆ ಒಂದೊಂದು ಬುಕ್ಸ್ಗಳಲ್ಲಿ ಈ ವರ್ಷ ಮಾಡಿದಂಥದ್ದು ಚಿಕ್ಕ ಮಕ್ಕಳಿಗೆ ಪ್ರೈಮರಿಗೆ 1 to 4 ಚಾಪ್ಟರ್ ಫ್ರಮ್ ಮ್ಯಾಥ್ಯೂ, ಮತ್ತು ಜೂನಿಯರ್ಸ್ಗೆ ಮ್ಯಾಥ್ಯೂ ಚಾಪ್ಟರ್ ಫುಲ್ ಎಂಬುದಾಗಿ ಹೀಗೆ ನಾವು ಪೋರ್ಷನ್ಸ್ ಕೊಡ್ತೀವಿ. ಯಾರ ಹತ್ರ ಇದೆ ನಮ್ಮ ಅನುದಿನದ ಆಹಾರ, ಆ ಬುಕ್ಕಲ್ಲಿ ನಾವು ವರ್ಷ ನಮ್ಮ ಪೋರ್ಷನ್ಸ್ ಕೂಡ ನಾವು ಲಾಸ್ಟ್ ಪೇಜಲ್ಲಿ ಇಲ್ಲಿ ಕೊಡ್ತೀವಿ. ತುಂಬ ಜನ ಇದನ್ನು ಓದಿ ರೆಡಿ ಆಗ್ತಾರೆ, ಆಮೇಲೆ ರಿಜಿಸ್ಟರ್ ಆಗ್ತಾರೆ, ನಾವು ಅದನ್ನು ಹೇಳ್ತೀವಿ. ಹೀಗೆ ನಮ್ಮ ಈಗಾಗಲೇ 9,000 ಚಿಲ್ಡ್ರನ್ ನಮ್ಮ ಎಕ್ಸಾಮ್ಗೆ ವರ್ಷ ಬರೀತಾ ಇದ್ದಾರೆ. ನಾವು ಅವರಿಗೆ ಬ್ಯಾಚ್ ವೈಸಲ್ಲಿ, ಚರ್ಚ್ ವೈಸಲ್ಲಿ 1st, 2nd, 3rd ಪ್ಲೇಸಸ್ನ ಕೊಡ್ತಾ ಇದ್ದೀವಿ. ತಿರ್ಗಾ ಸ್ಟೇಟ್ ವೈಸಲ್ಲಿ 1st, 2nd, 3rd ಬಂದಂಥ ರ್ಯಾಂಕ್ ಸ್ಟೂಡೆಂಟ್ಸ್ಗಳಿಗೆ ಕೂಡ ನಾವು ಗಿಫ್ಟ್ಗಳನ್ನು ಕಳಿಸ್ತಾ ಇದ್ದೀವಿ. ನಮ್ಮ ಉದ್ದೇಶ ಏನಂತಂದರೆ, ಬೈಬಲ್ ಎಕ್ಸಾಮ್ ಯಾಕೆ ಮಾಡ್ತಾ ಇದ್ದೀವಿ ಅಂದರೆ, ಪ್ರತಿಯೊಂದು ಮಕ್ಕಳು ಏನು ಮಾಡಬೇಕು, ಬೈಬಲ್ ಓದಬೇಕು. ಸ್ಕ್ರಿಪ್ಚರಿನೆಂದು ಏನು ಇರುವಂಥದ್ದೇ, ಪ್ರತಿಯೊಬ್ಬರು ಬೈಬಲ್ ಓದಬೇಕು. ಸ್ಕ್ರಿಪ್ಚರ್ ಅಂದರೆ ಏನು ಅಲ್ವಾ? ಹಾಗಿದ್ರೆ ವಾಕ್ಯಗಳು, ಆ ವಾಕ್ಯಗಳನ್ನು ಪ್ರತಿಯೊಬ್ಬರು ಓದಬೇಕೆಂಬುದೇ ಸ್ಕ್ರಿಪ್ಚರಿನ ಉದ್ದೇಶ ಆಗಿದೆ. ಹಾಗೆ ನಾವು ಡಿಫ್ರೆಂಟಾಗಿ ಪ್ರೋಗ್ರಾಮ್ ಮಾಡ್ತಾ ಮಕ್ಕಳನ್ನು ಬೈಬಲಲ್ಲಿ ಇನ್ವಾಲ್ವ್ ಮಾಡಿ ಪ್ರೇಯರಲ್ಲಿ ಮತ್ತು ದೇವರನ್ನು ಕಂಡುಕೊಳ್ಳುವಂಥದ್ದು, ರಕ್ಷಣೆಗೆ ಬರುವಂಥದ್ದು ನಮ್ಮದು ಮೇನ್ ಉದ್ದೇಶ ಆಗಿದೆ. ಈ ರೀತಿಯಾಗಿ ಸ್ಕ್ರಿಪ್ಚರ್ ಯೂನಿಯನ್ ಸೇವೆನ ಮಾಡಿಕೊಂಡು ಬರ್ತಾ ಇದೆ. ಆದರೆ ಈ ಸ್ಕ್ರಿಪ್ಚರ್ ಯೂನಿಯನ್ಗೆ ಯಾರು ಸಹಾಯ ಮಾಡ್ತಾರೆ ಅಂತ ಒಂದು ಕ್ವಶನ್. ಮತ್ತು ನಮ್ಮ ಸೇವಕರು ಬೆಳಗ್ಗೆ ಪ್ರೇಯರ್ ಮಾಡುವಾಗ ನಮ್ಮ ನ್ಯಾಷನಲ್ ಡೈರೆಕ್ಟರ್ ಪ್ರೇಯರ್ ಮಾಡ್ತಿದ್ದಾರೆ, ನಮ್ಮ ವಾಟ್ಸನಯ್ಯನವರು ನಮ್ಮ ಕರ್ನಾಟಕದ ಚೇರ್ಪರ್ಸನ್ ಆಗಿರುವಂಥ, ವೈಸ್ ಚೇರ್ಮನ್ ಆಗಿರುವಂಥ ಪೌಲ್ ಸ್ಟೀಫನ್ ಅವರು, ಹೀಗೆ ಇವರೆಲ್ಲ ಪ್ರಾರ್ಥನೆ ಮಾಡುವಾಗ ನಿಮ್ಗೆ ಹೇಳಿದ್ದಾರೆ. ಅವರೆಲ್ಲ ಇಲ್ಲಿ ವಾಲಂಟಿಯರ್ ಆಗಿ ನಮಗೆ ನಮ್ಮ ಒಂದು ಸ್ಕ್ರಿಪ್ಚರ್ ಯೂನಿಯನ್ನ ರೆಸ್ಪಾನ್ಸಿಬಿಲಿಟಿನ ತೆಗೆದುಕೊಂಡು ನಡೆಸ್ತಾ ಇದ್ದಾರೆ. ಹೌದು ಪ್ರಿಯ ಸಹೋದರ, ಅದರ ಸ್ಟಾಫ್ಗಳಿಗೆ ಸೇವೆ ನಡೆಯೋದು ಮೇನ್ ಯಾವ್ದು ಬೇಕು, ನಮಗೆ
ಹಣ ಬೇಕು. ಹೌದು, ಇದಕ್ಕೆ ಕೂಡ ಅನೇಕ ಫ್ಯಾಮಿಲಿ ನಮಗೆ ಮಂತ್ಲಿ ಕಾಂಟ್ರಿಬ್ಯೂಷನ್ ಕೊಡ್ತಾ ಇದ್ದಾರೆ, ಇಯರ್ಲಿ ಕಾಂಟ್ರಿಬ್ಯೂಷನ್ ಕೊಡ್ತಾ ಇದ್ದಾರೆ. ಸೇವೆಗೆ ಪ್ರೋತ್ಸಾಹಿಸಿ ಕೊಡ್ತಾ ಇರೋದರಿಂದಲೇ ಈ ಸೇವಾ ಸಂಸ್ಥೆ ಬೆಳೆದು ಬರ್ತಾ ಇದೆ. ಯಾವುದೇ ಸಹ ನಮಗೆ ಫಾರಿನ್ ಫಂಡ್ ಆಗಲಿ, ಫಾರಿನ್ ಹಣ ನಮಗೆ ಬರೋದಿಲ್ಲ. ಇಲ್ಲೇ ಇರುವಂತಹ ಕರ್ನಾಟಕದ ಜನ, ಇವಾಗ ಕರ್ನಾಟಕದಲ್ಲಿ ಸೇವೆ ಮಾಡ್ತಿರುವಂಥ ನನ್ನೊಟ್ಟಿಗಿರುವಂಥ ನನ್ನ ಸಹೋದ್ಯೋಗಿಗಳಿಗೆ ಸೇರಿ ಸೇವೆ ಸಂಸ್ಥೆಗೆ ಕಳಿಸ್ತಾರೆ. ನಾವು ಮಕ್ಕಳು ಪ್ರೋಗ್ರಾಮ್ನ ಕಂಡಕ್ಟ್ ಮಾಡಬೇಕು, ಮತ್ತು ಎಷ್ಟೊಂದು ಸೇವೆ ಕೆಲಸಗಳಿದೆ, ಅದೆಲ್ಲ ಮಾಡಲಿಕ್ಕೆ ನಮಗೆ ಹಣ ಬೇಕು. ಅದನ್ನು ಎಷ್ಟೋ ಸೇವಕರು, ಇವತ್ತು ನಮ್ಮ ಅನುದಿನದ ಆಹಾರದ ರೀಡರ್ಸ್ಗಳು, ಅವರು ಸಹ ಈ ಬುಕ್ಕನ್ನು ತೆಗೆದುಕೊಳ್ಳೋದ್ರ ಜೊತೆಗೆ ನಮಗೆ ಮಂತ್ಲಿ ಕಾಂಟ್ರಿಬ್ಯೂಷನ್ ಕೊಡ್ತಿದ್ದಾರೆ, ಇಯರ್ಲಿ ಕಾಂಟ್ರಿಬ್ಯೂಷನ್ ಕೊಡ್ತಾ ಇದ್ದಾರೆ, ನಮಗೆ ಸೇವೆಯಲ್ಲಿ ಪ್ರಾರ್ಥನೆ ಮಾಡ್ತಾ ಇದ್ದಾರೆ. ಹೀಗೆ ಎಲ್ಲರ ಪ್ರೋತ್ಸಾಹದಿಂದ ನಮ್ಮ ಸ್ಕ್ರಿಪ್ಚರ್ ಯೂನಿಯನ್ ಸೇವೆ ಬೆಳೆದು ಬರ್ತಾ ಇದೆ. ಪ್ರಿಯ ತಂದೆ ತಾಯಿರಿ, ಇವತ್ತು ನಿಮ್ಮ ಮಕ್ಕಳೊಟ್ಟಿಗೆ ನೀವು ನಮ್ಮ ಸೇವೆಯನ್ನು ನೋಡ್ತಾ ಇದ್ದೀರಾ, ಏನು ಮಾಡ್ತಾ ಇದ್ವಿ ಅಂತ. ನೀವು ಸಹ ನಮಗೆ ಸಹಾಯ ಮಾಡ್ಬೋದು, ನಾವು ಯಾರನ್ನು ಫೋರ್ಸ್ ಮಾಡೋದಿಲ್ಲ. ನಿಮಗೆ ಈ ಸಂಸ್ಥೆ ಬಗ್ಗೆ ಹೌದು ನಾವು ಸಹ ಸಹಾಯ ಮಾಡಬೇಕಂತ ನೀವು ಇಚ್ಛಿಸೋದಾದರೆ ದಯವಿಟ್ಟು ನನ್ನ ಪರ್ಸ್ನಲ್ ನಂಬರ್ ಏನು ನೀವು ವಾಟ್ಸಪ್ ಮಾಡ್ತಾ ಇದ್ದೀರಾ 9980251158ಗೆ ನೀವು ಕಾಲ್ ಮಾಡಿ ನನ್ನನ್ನು ಕೇಳೋದಾದರೆ ನಾವು ನಮ್ಮ ಸ್ಕ್ರಿಪ್ಚರ್ ಯೂನಿಯನ್ ಅಕೌಂಟ್ ನಂಬರ್ ಕೊಡ್ತೇವೆ. ಆ ನಂಬರ್ಗೆ ನೀವು ಸ್ಕ್ರಿಪ್ಚರ್ ಯೂನಿಯನ್ ಸೇವೆಗಾಗಿ ಹಣವನ್ನು ಕಳಿಸ್ಬೋದು. ಮತ್ತು ಈ ರೀತಿಯಾಗಿ ನೀವು ಉಪಕಾರ ಮಾಡೋದಾದರೆ ಖಂಡಿತವಾಗಲಿ ನಾನು ನಿಮಗೆ ಕೃತಜ್ಞರಾಗ್ತೇವೆ. ಯಾಕಂದರೆ ಸ್ಕ್ರಿಪ್ಚರ್ ಯೂನಿಯನ್ ಅಲ್ಲಿ ತುಂಬ ಸಮಸ್ಯೆಗಳಾಯಿತು. ಆ ಎಲ್ಲ ಸಮಸ್ಯೆಗಳಿಂದ ನಾವೀಗ ಪಾರಾಗಿ ಮತ್ತೆ ತಿರುಗಿ ಸೇವೆನ ಬೆಳೆಸ್ಕೊಂಡು ಬರ್ತಾ ಇದ್ದೇವೆ. ಮಂತ್ಲಿ ಬರುವಾಗ ಸೇವಕರಿಗೆ ಸ್ಯಾಲ್ರಿ ಹೇಗೆ ಕೊಡಬೇಕು ಎಂಬ ಒಂದು ಕ್ವಶನ್ ಬರ್ತದೆ. ಆದರೆ ನಾವು ಪ್ರಾರ್ಥಿಸುವಾಗ ದೇವರು ಅನೇಕ ನಿಮ್ಮಂತಹ ಕುಟುಂಬಗಳ ಮೂಲಕ ನಮ್ಮ ಸೇವೆನ ಬೆಳೆಸ್ತಾ ಬಂದ. ಈಗಾಗಲೇ ಕ್ವಾರಂಟೈನ್ ಟೈಮಲ್ಲಿ ಲಾಕ್ಡೌನ್ ಆಗಿದ್ದೀವಿ ಅಲ್ವಾ? ಹೌದು, ಇಂತಹ ಒಂದು ಸಮಯಗಳಲ್ಲಿ ಸೇವೆ ಬೆಳೆದು ಎಷ್ಟು ಕಷ್ಟ ಇದೆ ಎಂಬುದು ನಿಮಗೆ ಗೊತ್ತು. ಇದು ಕಷ್ಟ ಬರೀ ಸೇವಕರಿಗೆ ಮಾತ್ರ ಅಲ್ಲ, ಎಲ್ಲರಿಗೆ ಸಹ ಇದೆ. ಆದರೂ ದೇವರು ನಿಮ್ಮನ್ನು ಪ್ರೇರೇಪಿಸುವುದಾದರೆ ಮುಂದಿನ ದಿನಗಳಲ್ಲಿ ಕೂಡ ನೀವು ನಮ್ಮ ಸೇವೆಗಾಗಿ ಸಹಾಯ ಮಾಡ್ಬೋದು ಅಂತ ನಿಮ್ಮನ್ನು ನಾನು ಪ್ರೀತಿಯಿಂದ ಕೇಳಿಕೊಳ್ಳುತ್ತೇನೆ. ಮಕ್ಕಳಿಗೆ ಬೇಜಾರಾಗಿರ್ಬೋದು, ಆದರೆ ಮಕ್ಕಳೇ ಈ ಸ್ಕ್ರಿಪ್ಚರ್ ಯೂನಿಯನ್ ಮೂಲಕ ನೀವು VBS ನೋಡ್ತಾ ಇದ್ದೀರಾ. ಹೀಗೆ ಇವತ್ತು ಬೆಳಗ್ಗೆ ಸೋನಿಯಾ ಹೇಳಿದ್ದು ಅಲ್ವಾ, ಹಾಗೆ ಸ್ಕ್ರಿಪ್ಚರ್ ಯೂನಿಯನ್ ಕಾಂಪಿಟೇಷನ್ಗಳಲ್ಲಿ ಇನ್ವಾಲ್ವ್ ಆಗಿ ಸೇವೆಯಲ್ಲಿ ಅವರು ಬೆಳೆದು ಬಂದಂತಹ ಮಕ್ಕಳು. ಆ ರೀತಿ ಬೇರೆ ಬೇರೆ ಡಿಸ್ಟ್ರಿಕ್ಕಲ್ಲಿ ಬೇರೆ ಬೇರೆ ಊರುಗಳಲ್ಲಿ ಮಕ್ಕಳು ಬಂದು ಸೇವೆಗೆ ಸಹಾಯ ಮಾಡುತ್ತೆ. ನೀವು ಸಹ ನಮ್ಮೊಟ್ಟಿಗೆ ಇನ್ವಾಲ್ವ್ ಆಗೋದಾದರೆ ನೀವು ದೊಡ್ಡವರಾದಮೇಲೆ ಖಂಡಿತ ಬನ್ನಿ, ನಮ್ಮೊಟ್ಟಿಗೆ ಕೈ ಜೋಡಿಸಿ ನಮ್ಮ ಸೇವೆಗೆ ನೀವು ಕೂಡ ಬಂದು ನೀವು ಕೂಡ ಈ ಸೇವೆ ಮೂಲಕ ಬೆಳಿಬೋದು ಮಕ್ಕಳೇ. ಹಾಗೆ ಪ್ರೀತಿಯ ತಂದೆ ತಾಯಿರಿ, ನಿಮ್ಮ ಮನೆಯಲ್ಲಿ ಸೇವೆ ಮಾಡಬೇಕಂತ ಮಕ್ಕಳಿಗೆ ಇಷ್ಟ ಇದ್ದರೆ, ದೊಡ್ಡವರಾದಮೇಲೆ ಕಾಲೇಜ್ ಆದಮೇಲೆ ನೀವು ಕಳಿಸೋದಾದರೆ ಖಂಡಿತ ನನ್ನನ್ನು ಕಾಂಟ್ಯಾಕ್ಟ್ ಮಾಡಿ. ನಾವು ಮಕ್ಕಳನ್ನು, ಯವನಸ್ಥ ಮಕ್ಕಳನ್ನು ನಮ್ಮ ಸೇವೆಯಲ್ಲಿ ಇನ್ವಾಲ್ವ್ ಮಾಡ್ಕೊಳ್ತೇವೆ. ದೇವರಿಗೆ ಸ್ತೋತ್ರವಾಗಲಿ. ಈ ರೀತಿಯಾಗಿ ನಮ್ಮ ಸೇವೆಯನ್ನು ತಿಳಿದುಕೊಳ್ಳುವಂಥ ಒಂದು ಅವಕಾಶ, ನಿಮಗೆ ಹೇಳುವಂಥ ಒಂದು ಅವಕಾಶ ದೇವರು ಕೊಟ್ಟದಕ್ಕಾಗಿ ಸ್ತೋತ್ರವನ್ನು ಹೇಳ್ತೇನೆ. ಬೇರೆ ಬೇರೆ ಸಂಸ್ಥೆಗಳು ಡಿಫ್ರೆಂಟಾಗಿ ಸೇವೆ ಮಾಡ್ತಾ ಇದೆ. ಹಾಗೆ ಸ್ಕ್ರಿಪ್ಚರ್ ಯೂನಿಯನ್ ಕೂಡ ಒಂದು ಸೇವಾ ಸಂಸ್ಥೆಯಾಗಿ ತನ್ನ ಕೆಲಸವನ್ನು ನಿರ್ವಹಿಸ್ತಾ ಇದೆ. ಹಾಯ್ ಫ್ರೆಂಡ್ಸ್, ಸೊ ಸ್ಕ್ರಿಪ್ಚರ್ ಯೂನಿಯನ್ ಬಗ್ಗೆ ಕೇಳಿಸ್ಕೊಂಡ್ರಿ ಅಲ್ಲ, ಹೇಗೆ ಸ್ಕ್ರಿಪ್ಚರ್ ಯೂನಿಯನ್ ಫ್ಯಾಮಿಲೀಸ್, ಚಿಲ್ಡ್ರನ್, ಯೂತ್, ಯಂಗ್ ಪೀಪಲ್ ಮಧ್ಯ ವರ್ಕ್ ಮಾಡುತ್ತೆ ಅಂತ. ಸೊ ಬೈಬಲ್ ರೀಡಿಂಗ್ ಬಗ್ಗೆ ಹೇಳಿದರು, ಬೈಬಲ್ ರೀಡಿಂಗ್ ಕಾರ್ಡ್ಸ್ ಬಗ್ಗೆ ಹೇಳಿದರು, ಡೈಲಿ ಬ್ರೆಡ್, ಡೈಲಿ ಪವರ್, ಗಾಡ್ ಅಂಡ್ ಮೀ, ಸೊ ಎಲ್ಲದ್ರ ಬಗ್ಗೆನೂ ಆಯಿತು. ಸೊ ಸ್ಕ್ರಿಪ್ಚರ್ ಯೂನಿಯನ್ ಹೆಂಗೆಲ್ಲ ನಮಗೆ ಹೆಲ್ಪ್ ಮಾಡ್ತಿದೆ ಅಂತ ಗೊತ್ತಾಯಿತು, ಬೈಬಲ್ ಓದೋಕ್ಕೆ ಹೆಂಗೆ ನಮಗೆ ಸಹಾಯ ಮಾಡ್ತಿದೆ ಅನ್ನೋದು ಗೊತ್ತಾಯಿತು. ಬಟ್ ಆ ಬೈಬಲ್ ಅನ್ನೋದು ಹೆಂಗೆ ಬಂತು ಅನ್ನೋದು ನಾವು ತಿಳ್ಕೊಬೇಕಲ್ಲ ಫಸ್ಟ್, ಬೈಬಲ್ ಓದೋಕ್ಕಿಂತ ಮುಂಚೆ. ಸೊ ನಿಮ್ಮಲ್ಲಿ ಎಷ್ಟು ಜನಕ್ಕೆ ಈ ಬೈಬಲ್ ಸತ್ಯವೇದ ನಾವಿವತ್ತು ಕೈಯಲ್ಲಿ ಏನು ಇಟ್ಕೊಂಡಿದ್ದೀವಿ ಇದ್ರದ್ದು ಹಿಸ್ಟ್ರಿ ಎಷ್ಟು ಜನಕ್ಕೆ ಗೊತ್ತು? ಓಕೆ, ನಿಮ್ಗೆ ಕೆಲವೊಬ್ರಿಗೆ ಗೊತ್ತಿರ್ಬೋದು, ಕೆಲವೊಬ್ಬರಿಗೆ ಗೊತ್ತಿಲ್ಲದೇ ಇರ್ಬೋದು. ಸೊ ಇವತ್ತು ನಾವು ಬೈಬಲ್ ಹೆಂಗೆ ಬಂತು, ಇವತ್ತು ನಮ್ಮ ಕೈಯಲ್ಲಿ ಎಷ್ಟೊಂದು ವೆರೈಟೀಸ್ ಆಫ್ ಬೈಬಲ್ಸ್ ಇದೆ. ಚಿಲ್ಡ್ರನ್ ಬೈಬಲ್, ಅಡಲ್ಟ್ ಬೈಬಲ್, ಟೀನ್ಸ್ ಬೈಬಲ್ ಆ್ಯಂಡ್ ವಾಟ್ ನಾಟ್. ಸೊ ಅದೆಲ್ಲ ಹೇಗೆ ಸ್ಟಾರ್ಟ್ ಆಯಿತು, ಎಲ್ಲಿಂದ ಸ್ಟಾರ್ಟ್ ಆಯಿತು, ಇದನ್ನು ಯಾರು ಸ್ಟಾರ್ಟ್ ಮಾಡಿದ್ರು ಅನ್ನೋದನ್ನು ನಾವೀಗ ಒಂದು ಕತೆ ಮೂಲಕ ಕೇಳಿಸ್ಕೊಳ್ಳೋಣ. ಓಕೆ, ಸೊ ಮೇರಿ ಜೋನ್ಸ್ ಅಂತ ಒಂದು ಹುಡುಗಿ, ಅವಳು ಈ ವೀವರ್ಸ್ ಕುಟುಂಬದಲ್ಲಿ, ವೀವರ್ಸ್ ಅಂದರೆ ಗೊತ್ತಾ, ಈ ನೇಯ್ಗೆ ಬಟ್ಟೆ ಹೊಲಿತಾರಲ್ಲ ನೇಯ್ಗೆ ಕುಟುಂಬ ಅಂತ ಒಂದು ಬಡ ಸಾಮಾನ್ಯ ಕುಟುಂಬದಲ್ಲಿ ಹುಟ್ಟಿರ್ತಾಳೆ. ಸೊ ಅವಳು ಡಿಸೆಂಬರ್ 1784 ಹುಟ್ಟಿರೋವಳು. ಅವಳಿಗೆ 8 ಇಯರ್ಸ್ ಆದಾಗ ದೇವ್ರ ಕಡೆ ಅವಳು ತಿರ್ಕೊತಾಳೆ. ದೇವ್ರಂದ್ರೆ ಏನು, ಯೇಸು ಸ್ವಾಮಿ ಅಂದರೆ ಏನು, ದೇವ್ರ ವಾಕ್ಯ ಅಂದರೆ ಏನು ಅಂತ ಎಲ್ಲ ತಿಳ್ಕೊತಾಳೆ. ಅವಳು ವೇಲ್ಸ್ ಅಂತ ಒಂದು ಊರಲ್ಲಿ
ಇರ್ತಾಳೆ ಅಪ್ಪ ಅಮ್ಮ ಜೊತೆ. ಸೊ ಅವರು ತುಂಬ ರಿಚ್ ಏನಲ್ಲ, ಅವ್ರ ಹತ್ರ ತುಂಬ ಹಣ ಆಸ್ತಿ ಏನೂ ಇರಲ್ಲ. ಸೊ ಇದ್ದಿದ್ರಲ್ಲೇ ಅವ್ರ ಅಪ್ಪ ಅಮ್ಮ ಅಲ್ಲಿ ಮಿಷನರೀಸ್ ಬಂದ ಊರಿಗೆಲ್ಲ ಕಲಿಸಬೇಕಾದ್ರೆ ಅವಳು ಇಂಗ್ಲಿಷ್ ಅಥವಾ ಅಲ್ಲಿನ ವೇಲಿಷ್ ಲ್ಯಾಂಗ್ವೇಜ್ನ ಓದಕ್ಕೆ ಕಲ್ತಿರ್ತಾಳೆ. ಸೊ ಅವ್ರ ಮನೇಲಿ ಬೈಬಲ್ ಓದಬೇಕು ಅಂದರೆ ಅಥವಾ ಬೈಬಲ್ ಬೇಕು ಅಂದರೆ ನಮ್ಮ ಥರ ಇವಾಗ ಒಬ್ರೊಬ್ರ ಕೈಯಲ್ಲೂ ಅವಾಗ ಬೈಬಲ್ ಇರ್ತಿರ್ಲಿಲ್ಲ. ಒಂದು ಊರಲ್ಲಿ ಒಂದಿಷ್ಟು ಜನಕ್ಕೆ ಅಂತ ದೇ ಯೂಸ್ ಟು ಗಿವ್ ಆರ್ ಕೀಪ್ ಓನ್ಲಿ ಒನ್ ಬೈಬಲ್ ಫಾರ್ ಮೆನಿ ಪೀಪಲ್, ಮೇ ಬಿ say for 1,000 or 2,000 people, one Bible used to be available, and they have, and Bible ಓದಬೇಕು ಅಂದರೆ ಮೇರಿ ಜೋನ್ಸ್ ಮನೆಯಿಂದ 2 miles ಅವ್ಳು ನಡ್ಕೊಂಡು ಹೋಗಬೇಕಿತ್ತು ಜಸ್ಟ್ ಟು ರೀಡ್ ಅ ಬೈಬಲ್. ಸೊ ನಮ್ಮ ಹತ್ರ ಎಲ್ಲ ಬೈಬಲ್ಸ್ ಇದೆಯಲ್ಲ ಇವತ್ತು. ನನಗೂ ಬೈಬಲ್ ಕಲೆಕ್ಷನ್ ಅಂದರೆ ತುಂಬ ಇಷ್ಟ. ವೆರೈಟಿ ಯಾವ್ದು ಹೊಸ ಬೈಬಲ್ ಬಂದು ಮಮ್ಮಿ ನಂಗೆ ಬೈಬಲ್ ಬೇಕು ಅಂತ ಕೊಡ್ಸ್ಕೊಳ್ತೀನಿ. ಸೊ ವಿ ವಿಲ್ ಬಿ ಸೋ ಹ್ಯಾಪಿ ಟು ಟೇಕ್ ಒನ್ ಬೈಬಲ್ ಅಲ್ಲ. ಅದೇ ಥರ ಮೇರಿ ಜೋನ್ಸಿಗೂ ತುಂಬ ಆಸೆ ಇತ್ತು, ಅವಳದೇ ಆದ ಒಂದು ಸ್ವಂತ ಬೈಬಲ್ ಬೇಕು, ನನ್ನ ಮನೆಯಲ್ಲೂ ನನ್ನದೇ ಆದ ಬೈಬಲ್ ಇರಬೇಕು ಅಂತ. ಬಟ್ ಅವ್ರಿಗೆ ಅಷ್ಟು ಕಷ್ಟ. ಸೊ ಶಿ ಕುಡಂಟ್ ಹ್ಯಾವ್ ಒನ್. ಸೊ ಅವಾಗ ಏನು ಮಾಡ್ತಾಳೆ, ಅವ್ರ ಅಮ್ಮನ ಹತ್ರ ಹೋಗಿ ಕೇಳ್ತಾಳಮ್ಮ, ನನಗೂ ಬೇರೆಯವ್ರ ಥರ ಬೈಬಲ್ ಇಟ್ಕೊಬೇಕು ಅಂತ ಇಷ್ಟ. ಅದಕ್ಕೆ ಅವ್ರ ಅಮ್ಮ ಹೇಳ್ತಾರೆ ಅದಕ್ಕೆಲ್ಲ ತುಂಬ ಕಾಸ್ಟ್ಲಿ, ನಾವು ತುಂಬ ಬಡವರು, ಅದೆಲ್ಲ ನಾವು ಪಡ್ಕೊಳಕ್ಕಾಗಲ್ಲ ಅಮ್ಮ ಅಂತ. ಸೊ ಅವಳು ಏನು ಮಾಡ್ತಾಳೆ, 6 years ಅವಳು ಪಾಕೆಟ್ ಮನಿನ ಕೂಡ್ಸಿಟ್ಕೊಳ್ತಾಳೆ. ಎಷ್ಟು ಇಯರ್ಸ್? 6 years. ಎಸ್, 6 years ದಿನ ಅವಳಿಗೆ ಏನೇನು ಪಾಕೆಟ್ ಮನಿ ಸಿಗತ್ತೆ ಅದೆಲ್ಲದನ್ನು ಸೇರಿಸಿ ಅವಳು ಒಂದಿಷ್ಟು ದುಡ್ಡು ಮಾಡ್ಕೊತಾಳೆ. ಮಾಡ್ಕೊಂಡು ಒನ್ ಫೈನ್ ಡೇ ಬಾಲ ಅಂತ ಒಂದು ಊರು, ಅದು ಅವಳಿದ್ದ ವೇಲ್ಸಿಂದ 46 kilometer ದೂರದಲ್ಲಿರತ್ತೆ. ಸೊ ಅಲ್ಲಿ ಹೋಗಿ ನಾನು ಬೈಬಲ್ ತೊಗೊಂಬರ್ತೀನಿ ಅಪ್ಪ ಅಂತ ಪರ್ಮಿಷನ್ ಕೇಳ್ತಾರೆ. ನಮ್ಮ ಮನೇಲಾರ ಕಳಿಸ್ತಾರಾ ಇವಾಗ ಚಿಕ್ಕವ್ರಿಗೆ ಹೋಗೋಕ್ಕೆ? ನೋ. ಆದರೆ ಅವ್ರ ಮನೇಲಿ ಅವ್ರ ಅಪ್ಪ ಅಮ್ಮ ಎಷ್ಟು ಫೇತ್ಫುಲ್ ಆಗಿದ್ರು ದೇವ್ರಿಗಂದರೆ, ಆಯ್ತಮ್ಮ ನೀನು ಹೋಗು ಬೈಬಲ್ ತೊಗೊಂಬ ಅಂತ ಹೇಳಿ ಅವಳಿಗೆ ಕಳಿಸ್ತಾರೆ. ಸೊ ಮೇರಿ ಏನು ಮಾಡ್ತಾಳೆ, ಕೂಡಿಸಿದ ದುಡ್ಡನ್ನೆಲ್ಲ ಇಟ್ಕೊಂಡು ಬೈಬಲ್ ತರೋಕ್ಕೋಸ್ಕರ ಹೊರಡ್ತಾಳೆ. ಅವಳ ಹತ್ರ ನಮ್ಮ ಥರ ಒಳ್ಳೆ ಬಟ್ಟೆ ಆಗಲಿ, ಆಗಿನ ಕಾಲದಲ್ಲಿ ಫಸ್ಟ್ ಆಫ್ ಆಲ್ ಟ್ರಾನ್ಸ್ಪೋರ್ಟ್ ಇರಲಿಲ್ಲ, ಮತ್ತು ಅವಳಿಗೇನು ಹಾಕೊಳಕ್ಕೆ ಚಪ್ಪಲಿ ಕೂಡ ಇರಲಿಲ್ಲ. ಬರಿಗಾಲಲ್ಲಿ ಶಿ ಸ್ಟಾರ್ಟೆಡ್ ವಾಕಿಂಗ್ ಫಾರ್ 46 kilometers. ಅಪ್ಪ ಅಮ್ಮ ಎಷ್ಟು ಹೆದರ್ಕೊಂಡಿರ್ತಾರೆ, ಅಯ್ಯೋ ಮೇರಿ ಏನಾದ್ಲು, ರಿಚ್ ಆದ್ಲಾ ಇಲ್ವಾ ಅಂತ. ಅವಳು ಹೋಗ್ತಾ ಮೌಂಟೇನ್ಸ್ ಹತ್ತಿ ಇಳ್ದು ಎಲ್ಲ ಮಾಡಿ 46 kilometers ನೆಟ್ಕೊಂಡು ಹೋಗ್ತಾಳೆ. ಹೋಗಿ ಫೈನಲಿ ಯಾರನ್ನು ಮೀಟ್ ಆಗ್ತಾಳೆ, ರೆವರೆಂಡ್ ಥಾಮಸ್ ಚಾರ್ಲ್ಸ್ ಅಂತ ಒಬ್ಬರು ವ್ಯಕ್ತಿಗೆ ಮೀಟ್ ಆಗ್ತಾಳೆ. ಅಲ್ಲಿ ಹೋಗಿ ಕೇಳ್ತಾಳೆ, ಹೋಗಿ ಅವರು ಬೈಬಲ್ ಸೇಲ್ ಮಾಡ್ತಿರುವಂಥ ಒಂದು ಶಾಪ್ ಇಟ್ಕೊಂಡಿರ್ತಾರೆ. ಸೊ ಅಲ್ಲಿ ಹೋಗಿ ಅಂಕಲ್ ಐ ನೀಡ್ ಅ ಬೈಬಲ್ ಅಂತ ಕೇಳ್ತಾಳೆ. ಅಷ್ಟೊತ್ತಲ್ಲಿ ಅವಳು ತುಂಬ ಸುಸ್ತಾಗಿಬಿಟ್ಟಿರ್ತಾಳೆ, ಅವಳಿಗೆ ಹೇಳೋಕ್ಕೂ ಶಕ್ತಿ ಇರಲ್ಲ, ಅವಳ ಹತ್ರ ಊಟ ಮಾಡಿರಲ್ಲ ನೀಟಾಗಿ. ಅವಳು ಅಷ್ಟು ದೂರ ಪ್ರಯಾಣ ಮಾಡಬೇಕಾದ್ರೆ ಅವಳಿಗೆ ಎಲ್ಲೂ ಮಲ್ಕೊಳಕ್ಕೆ ಜಾಗ ಇರಲ್ಲ, ಕಾಲಿಗೆ ಚಪ್ಪಲಿ ಇಲ್ಲ, ಮುಳ್ಳು ಚುಚ್ಚಿರತ್ತೆ, ಗಾಯ ಆಗಿರತ್ತೆ. ಬಟ್ ಅಷ್ಟೆಲ್ಲ ಆದರೆ ಅವಳು ಏನು ಮಾಡಿದ್ಲು, ಇಲ್ಲ ನಾನು ಹೋಗಲೇಬೇಕು, ನಾನು ಬೈಬಲ್ ತಗೊಳ್ಲೇಬೇಕು ಅಂತ ಹೇಳಿ ಹೋಗ್ತಾಳೆ. ಆಗ ಅವ್ರು ನೋಡಿ, ಅಯ್ಯೋ ಈ ಹುಡುಗಿ ಯಾರು, ಏನು ಇಷ್ಟು ಸೊರ್ಗಿದಾಳಲ್ಲ, ಬಾಮ್ಮ ಫಸ್ಟ್ ನೀನು ಕುತ್ಕೋ ಅಂತ ಹೇಳಷ್ಟು ಅವಳು ಅಲ್ಲೇ ಬಿದ್ದುಬಿಡ್ತಾಳೆ. ಸೊ ಅವರು ಎತ್ಕೊಂಡು ಹೋಗಿ ಅವ್ರನ್ನ ಅವ್ರ ಮನೇಲಿ ಇಟ್ಕೊಳ್ತಾರೆ. ಬಟ್ ಅವಾಗಲೂ ಕೇಳ್ತಾಳೆ, ಅಂಕಲ್ ನನಗೆ ಬೈಬಲ್ ಸಿಗ್ತದಾ ಅಂತ. ಇಲ್ಲ, ನನ್ನ ಹತ್ರ ಎಲ್ಲ ಕಾಪೀಸ್ ಮುಗ್ದು ಹೋಗಿದೆ, ಒಂದೇ ಒಂದು ಕಾಪಿ ಇದೆ, ಅದು ಒಬ್ಬರು ಆಲ್ರೆಡಿ ರಿಸರ್ವ್ ಮಾಡಿದ್ದಾರೆ, ನೋಡೋಣ ಅಂತ ಹೇಳ್ತಾರೆ. ನೀನು ಫಸ್ಟ್ ಹುಷಾರಾಗು. ಅವ್ರ ಮನೇಲಿ 2 days ಇಟ್ಕೊಂಡು ಅವಳು ರಿಕವರ್ ಆದ ಮೇಲೆ ಅವಳಿಗೆ ಆ ದುಡ್ಡಿಗೆ ಅವಳು ಬೈಬಲ್ ಒಂದಲ್ಲ, ಅವಳಿಗೊಂದು ಅವಳ ಫ್ಯಾಮಿಲಿಗೊಂದು ಅಂತ 2-3 ಬೈಬಲ್ ತಗೊಂಡು ಥಾಮಸ್ ಚಾರ್ಲ್ಸ್ ರೆವರೆಂಡಿಗೆ ಥ್ಯಾಂಕ್ಸ್ ಹೇಳಿ ಅಲ್ಲಿಂದ ಹೊರಟು ಹೋಗ್ತಾರೆ. ಇದಾದ ಮೇಲೆ ಥಾಮಸ್ ಚಾರ್ಲ್ಸಿಗೆ ಅನಿಸುತ್ತೆ, ಅಂಥದ್ದೊಂದು ಹುಡುಗಿ ಅಷ್ಟು ಆಸೆ ಪಟ್ಟು ಬೈಬಲ್ ತಗೊಳಕ್ಕಂತ ಬಂದಿದ್ದಾಳೆ ಅಂದರೆ ಇಂಥ ಎಷ್ಟೋ ಜನ ಲೋಕದಲ್ಲಿ ಬೈಬಲ್ ಇಲ್ಲದೆ ಇದ್ದಾರೆ, ಇವರಿಗೋಸ್ಕರ ನಾವೇನಾರ ಮಾಡಬೇಕು, ನಾನೇನಾರ ಮಾಡಬೇಕು ಅಂತ ಏನು ಮಾಡ್ತಾರೆ, ರಿಲಿಜಿಯಸ್ ಟ್ರ್ಯಾಕ್ಟ್ ಸೊಸೈಟಿ ಇನ್ ಲಂಡನ್ನಿಗೆ 1802 ಹೋಗಿ ರೆವರೆಂಡ್ ಜೋಸೆಫ್ ಹ್ಯೂಜ್ಸಿಗೆ ಮೀಟ್ ಆಗ್ತಾರೆ. ಮೀಟ್ ಆಗಿ ಹೇಳ್ತಾರೆ, ನೋಡಿ ನಾವು ಬೈಬಲ್ ಪ್ರಿಂಟ್ಸ್ ಮಾಡಬೇಕು, ಹಿಂಗೆ ಎಷ್ಟೋ ಜನ ನೀಡಲ್ಲಿರ್ತಾರೆ, ಅವ್ರಿಗೆ ನಾವು ಬೈಬಲ್ ಮುಟ್ಟಿಸ್ಬೇಕು ಅಂತ. ಸೊ ಫಸ್ಟ್ ಅವ್ರ ಸೊಸೈಟಿ ಕಮಿಟಿ ಏನು ಹೇಳ್ತಾರೆ, ಇಲ್ಲ
ಇದೆಲ್ಲ ಆಗಲ್ಲ, ಇದು ನಮ್ಮ ಕೆಲಸ ಅಲ್ಲ, ಬೈಬಲ್ ಪ್ರಿಂಟ್ ಮಾಡೋದು ನಮ್ಮ ಕೆಲಸ ಅಲ್ಲ ಅಂತ ಹೇಳ್ತಾರೆ. ಬಟ್ ಚಾರ್ಲ್ಸ್ ಹೇಳಿದ್ದೆಲ್ಲೋ ಮಾತು ಅವ್ರಿಗೆ ಕೆಲಸ ಆಗತ್ತೆ. ಸೊ ಜೋಸೆಫ್ ಒಂದು ಸ್ಟೇಟ್ಮೆಂಟ್ ಕೇಳ್ತಾರೆ, ಓಕೆ ಫೈನ್, ನಾವು ಇದನ್ನ ರೆಡಿ ಮಾಡೋಣ. ಒಂದೇ ಅಲ್ಲ, ಬರೀ ವೇಲ್ಸಿಗೋಸ್ಕರ ಅಲ್ಲ. ಇಫ್ ಫಾರ್ ವೇಲ್ಸ್, ವೈ ನಾಟ್ ಫಾರ್ ದ ಕಿಂಗ್ಡಮ್, ವೈ ನಾಟ್ ಫಾರ್ ದ ಹೋಲ್ ವರ್ಲ್ಡ್. ಸೊ ಆ ಕಾನ್ಸೆಪ್ಟ್ ಅವ್ರಿಗೆ ಅಲ್ಲಿ ಬರ್ತದೆ. ಬರೀ ವೇಲ್ಸಿಗೋಸ್ಕರ ಅಥವಾ ನಮ್ಮ ಊರು ದೇಶ ಲಂಡನಿಗೋಸ್ಕರನೇ ಪ್ರಿಪೇರ್ ಏನಕ್ಕೆ ಮಾಡಬೇಕು? ಇಡೀ ದೇಶಕ್ಕೆ, ಇಡೀ ಲೋಕಕ್ಕೆ, ವರ್ಲ್ಡಿಗೆ ನಾವು ಬೈಬಲ್ ಸಪ್ಲೈ ಮಾಡಬೇಕು. ಬೈಬಲ್ ಓದೋಕ್ಕೆ ಎಷ್ಟೋ ಜನಕ್ಕೆ ಯೇಸು ಸ್ವಾಮಿ ದೇವರು ವಾಕ್ಯವನ್ನು ತಿಳ್ಕೊಳಕ್ಕೆ ಆಸೆ ಇರುತ್ತೆ. ಸೊ ನಾವು ಅಂಥವರಿಗೆಲ್ಲ ಸುವಾರ್ತೆ ಮುಟ್ಟಿಸೋಕ್ಕೆ ಈ ಬೈಬಲ್ಸ್ನ ಪ್ರಿಪೇರ್ ಮಾಡಬೇಕು, ಇದನ್ನು ಜನಗಳಿಗೆ ತಲುಪಿಸ್ಬೇಕು ಅಂತ ಹೇಳಿ ಆ ಸೊಸೈಟಿಯಲ್ಲಿ ಡಿಸೈಡ್ ಮಾಡ್ತಾರೆ. ಸೊ ಮಾರ್ಚ್ 7, 1804 ಈ ಇಡೀ ಲೋಕಕ್ಕೆ ಬೈಬಲ್ ಪ್ರಿಂಟ್ ಆಗೋಕ್ಕೆ ಫಸ್ಟ್ ಟೈಮ್ ಡಿಸಿಷನ್ ಆಗಿ ಬೈಬಲ್ ಪ್ರಿಂಟ್ ಆಗೋಕ್ಕೆ ಸ್ಟಾರ್ಟ್ ಆಗುತ್ತೆ. ಫಸ್ಟ್ ಸ್ಟಾರ್ಟ್ ಆಗಿದ್ದು ದ ಬ್ರಿಟಿಷ್ ಅಂಡ್ ಫಾರಿನ್ ಬೈಬಲ್ ಸೊಸೈಟಿ ವಾಸ್ ಫಾರ್ಮ್ಡ್. ಮಾರ್ಚ್ 7, 1804 ಬ್ರಿಟಿಷ್ ಅಂಡ್ ಫಾರಿನ್ ಬೈಬಲ್ ಸೊಸೈಟಿ ಫಾರ್ಮ್ ಆಗುತ್ತೆ. ಅದೇ ರೀತಿ ಎಷ್ಟೋ ವರ್ಷಗಳು ಕಳೀತಾ ಇವತ್ತು ಇಂಡಿಯನ್ ಬೈಬಲ್ ಸೊಸೈಟಿ ಕೂಡ ಇದೆ. ನಾವೆಲ್ಲ ಈ ಬೈಬಲ್ ಪಡಿತಿದ್ದೀವಿ, ಬೈಬಲ್ ಓದ್ತಿದ್ದೀವಿ ಅಂದರೆ ಇಂಡಿಯನ್ ಬೈಬಲ್ ಸೊಸೈಟಿ ಅವ್ರು ನಮಗೆ ಪ್ರೊವೈಡ್ ಮಾಡ್ತಿರೋದು. ಎಷ್ಟು ಪರಿಶ್ರಮ! ಅಷ್ಟೇ ಅಲ್ಲ, 1548ಗಿಂತ ಜಾಸ್ತಿ ಲ್ಯಾಂಗ್ವೇಜಸಲ್ಲಿ ಇವತ್ತು ಬೈಬಲ್ ಪ್ರಿಂಟ್ ಆಗ್ತಿದೆ. ಈವನ್ ಕುರುಡ್ರಿಗೆ ಸಮೇತ ಬೈಬಲ್ ಇವತ್ತು ಅವೈಲಬಲ್ ಇದೆ. ಟೆಕ್ನಾಲಜಿ ಇಂಪ್ರೂವ್ ಆದಂಗೆ ನಮ್ಮ ಕೈಯಲ್ಲಿರುವ ಬೈಬಲ್ಸ್ ಕೂಡ ಇಂಪ್ರೂವ್ ಆಗ್ತಾ ಬಂದಿದೆ. ಎಲ್ಲರಿಗೂ ಡೆಫ್ ಬೈಬಲ್, ಡಮ್ ಬೈಬಲ್, ಯು ನೇಮ್ ಇಟ್, ಫಾರ್ ಎವ್ರಿ ಪೀಪಲ್ God's word is reaching through Bible Society. So we should thank them for giving us this Bible, what we are having. So kids, ನಿಮ್ಮ ಹತ್ರನೂ ಬೈಬಲ್ ಇದೆ ಅಂತ ನೆನೆಸ್ತೀನಿ. So it's not just you have a Bible and keep it, but every day you have to study your Bible. You have to spend time with the God. Reading the Bible, word of God, is nothing but talking to God. So it is very important to read the Bible and pray every day so that you keep connected with the God always. So I hope you read the Bible every day. Thank you. So kids, 7 days VBS ಮುಗೀತು ಅಂತ ಎಲ್ಲ ಫೀಲ್ ಆಗ್ತಾ ಇದ್ದೀರಾ? ಸ್ಟಾರ್ಟಿಂಗಲ್ಲಿ ಹೇಳಿದ್ರು ಏನಪ್ಪ ಇವರು ಮಾಡಲೇ ಇಲ್ಲ, ನಮ್ಮ ಮೆಮೊರಿ ವರ್ಸ್ ಎಲ್ಲ ಹೇಳಿದರೆ ನೇಮ್ಸ್ ಹೇಳ್ತೀನಿ ಅಂದಿದ್ರು, ಡಿಸ್ಪ್ಲೇ ಮಾಡ್ತೀನಿ ಅಂದಿದ್ರು, ಬರೀ VBS ಮಾಡ್ತಿದ್ದಾರೆ, ಇದ್ರ ಬಗ್ಗೆ ಏನು ಹೇಳಿಲ್ಲ ಅಂತ ಯೋಚಿಸ್ತಿದ್ದೀರಾ? ಡೋಂಟ್ ವರಿ, ಅದಕ್ಕೋಸ್ಕರನೇ ನಾವೇನು ಮಾಡ್ತಿದ್ದೀವಿ, ನಾವು 1 day ಎಕ್ಸ್ಟ್ರಾ VBS ಮಾಡ್ತಿದ್ದೀವಿ. ದಟ್ ಈಸ್ ಆನ್ ಮಂಡೇ. ಸೊ ಮಂಡೇ ನಾವು ನಿಮಗೊಂದು ಸರ್ಪ್ರೈಸ್ ಇಟ್ಟಿದ್ದೀವಿ. ಹೆಂಗೆ ಗೊತ್ತಾ ಅದು? ಸೊ ಕೀಪ್ ಗೆಸ್ಸಿಂಗ್. ಬಟ್ ಆದರೆ ಒಂದು ಕ್ಲೂ ಕೊಡ್ತೀನಿ ನಿಮಗೆ ಏನು ಅಂತ. ಟಿಂಕು ಗೊತ್ತಲ್ಲ, ನಮ್ಮ ಮಂಕಿ. ಸೊ ಟಿಂಕು ಎಲ್ಲರಿಗೂ ಇಷ್ಟ ಆಗಿದ್ದಾನೆ ಅನ್ಸುತ್ತೆ. ನನಗಂತೂ ಟಿಂಕು ಫೇವ್ರೆಟ್. ಎಷ್ಟು ಮಾತಾಡ್ತಾನಲ್ಲ ಅವನು. ಸೊ ಟಿಂಕು ನೋಡಾಯ್ತು. ಟಿಂಕು ಫ್ಯಾಮಿಲಿ ನೋಡೋದು ಬೇಡವಾ ನಾವು? ಸೊ ಎಸ್, ಮಂಡೇ ಏನು ಗೊತ್ತಾ, ಟಿಂಕು ಫ್ಯಾಮಿಲಿ ಜೊತೆ ಬರ್ತಾ ಇದ್ದಾನೆ. ಎಲ್ಲ ಫ್ಯಾಮಿಲಿ ಮೆಂಬರ್ಸ್ ಬರ್ತಾರೆ. ಅವ್ರೇನೇನು ಕಿತಾಪತಿ ಮಾಡ್ತಾರೆ, ಅವರೇನೇ ನಮ್ಮ ಹತ್ರ ಮಾತಾಡ್ತಾರೆ ಅಂತ ನಾವು ಮಂಡೇ ನೋಡೋಣವಾ? ಅದ್ರ ಜೊತೆಗೆ ನೀವು ನಮಗೆ ಮೆಮೊರಿ ವರ್ಸ್, ಡ್ರಾಯಿಂಗ್, ಕ್ವೆಶನ್ ಆನ್ಸರ್ಸ್, ಕ್ರಾಫ್ಟ್ ವರ್ಕ್ ಎಲ್ಲ ಮಾಡಿ ಕಳಿಸಿದ್ದೀರಾ. ಸೊ ಇದ್ರದ್ದೆಲ್ಲ ಅನೌನ್ಸ್ಮೆಂಟ್ ಮಾಡಿ ನಿಮ್ಮ ಹೆಸರು ಹೇಳೋದು ಬೇಡವಾ? ನೀವು ಇಷ್ಟು ಕಷ್ಟಪಟ್ಟು ಮಾಡಿದ್ದೀರಾ ಅಂದಮೇಲೆ. ಎಸ್, ಸೊ ಮಂಡೇ ನೀವು ಮಾಡಿರೋ ಎಲ್ಲ ಡ್ರಾಯಿಂಗ್ಸ್ ಆಗಿರ್ಬೋದು, ನಿಮ್ಮ ಮೆಮೊರಿ ವರ್ಸ್, ಕ್ವೆಶನ್ ಆನ್ಸರ್ಸ್ ಎಲ್ಲವನ್ನು ನಾವು ಡಿಸ್ಪ್ಲೇ ಮಾಡ್ತೀವಿ. ಸೊ ಡೋಂಟ್ ಫರ್ಗೆಟ್ ಟು ವಾಚ್ all these things on Scripture Union Karnataka YouTube channel on Monday. Okay, so ಇದ್ರ ಜೊತೆಗೆ ನೀವು ಎಷ್ಟೊಂದು ಜನ ನಮ್ಮ VBS ಪ್ರೋಗ್ರಾಮನ್ನು ದಿನ ತಪ್ಪದೇ ನೋಡ್ತಿದ್ದೀರಾ. ಫಸ್ಟ್ 2 days we didn't put it on time, sorry for that once again. ಬಟ್ ಆದರೂ ಕೂಡ ನೀವು ಎನ್ಕರೇಜ್ ಆಗಿ ಇಟ್ಕೊಂಡು ಇದುವರೆಗೂ ನಮ್ಮ VBS ಅನ್ನು ನೋಡಿ ನಮಗೆ ಎನ್ಕರೇಜ್ ಮಾಡಿದ್ದೀರಾ. ವಿ ಆರ್ ರಿಯಲಿ ಥ್ಯಾಂಕ್ಫುಲ್ ಫಾರ್ ದ್ಯಾಟ್. ಸೊ ಈ VBS ಆಯಿತು. ಯೂಶ್ವಲಿ ನಾವು VBSಗೆ ಹೋದರೆ ಲಾಸ್ಟ್ ಡೇ ನಮಗೆ ಏನು ಸಿಗುತ್ತೆ? ಸರ್ಟಿಫಿಕೇಟ್ಸ್. ಹೌದು, ನಾವು ಕೂಡ ನಿಮಗೆ ಸರ್ಟಿಫಿಕೇಟ್ ಕೊಡ್ತಿದ್ದೀವಿ. ಬಟ್ ಹೇಗೆ? ಒಬ್ರೊಬ್ರಿಗೂ ಮನೆಗೆ ಬಂದು ಕೊಡೋಕ್ಕಾಗತ್ತಾ ನಾವು? ನೋ. ಅದಕ್ಕೆ
ನಿಮಗೆ ಯಾರ್ಯಾರಿಗೆಲ್ಲ ಸರ್ಟಿಫಿಕೇಟ್ ಬೇಕು, ದಿನ ನೀವು ಯಾರ್ಯಾರೆಲ್ಲ ಪ್ರೋಗ್ರಾಮ್ ನೋಡಿದ್ದೀರಾ, ನಮ್ಮ ವಾಟ್ಸಾಪಿಗೆ ನೀವು ನಿಮ್ಮ ಇಮೇಲ್ ಐ ಡಿನ ನಮಗೆ ಸೆಂಡ್ ಮಾಡಿದರೆ ನಾವು ಮೇಲ್ ಮೂಲಕ ನಿಮಗೆ ನಿಮ್ಮ ಸರ್ಟಿಫಿಕೇಟ್ಸನ್ನು ನಾವು ಸೆಂಡ್ ಮಾಡ್ತೀವಿ. ಸೊ ನಮ್ಮ ವಾಟ್ಸಾಪ್ ನಂಬರ್ 9980251158. ಸೊ ಈ ನಂಬರಿಗೆ ನಿಮ್ಮ ಮೇಲ್ ಅಡ್ರೆಸ್ಸನ್ನು ಕಳಿಸಿದರೆ ಅಥವಾ ನಿಮ್ಮ ಅಪ್ಪ ಅಮ್ಮಂದು ಯಾರ್ದಾರೋ ಒಬ್ರು ಮೇಲ್ ಅಡ್ರೆಸ್ಸನ್ನು ಕಳಿಸಿದರೆ ವಿ ವಿಲ್ ಮೇಲ್ ಯೋರ್ ಸರ್ಟಿಫಿಕೇಟ್ಸ್ ಟು ಯು. ಆ್ಯಂಡ್ ಎಸ್, ದಿನ ನಮಗೆ ಕ್ವೆಶನ್ ಆನ್ಸರ್ಸ್ ಎಷ್ಟೊಂದು ಜನ ಬರ್ದು ಕಳಿಸಿದ್ದೀರಾ. ಸೊ ವಿ ಆರ್ ಥ್ಯಾಂಕ್ಫುಲ್. ಅದರಲ್ಲಿ ಎಲ್ಲರ ಹೆಸರು ಹೇಳೋಕ್ಕಾಗಿಲ್ಲ ಬಿಕಾಸ್ ನಾವು ಮುಂಚೆನೇ ಹೇಳಿದ್ವಿ ಫಸ್ಟ್ 5 ವೀಕ್ ಅಷ್ಟೇ ಪ್ರಿಫರೆನ್ಸ್ ಅಂತ. ಸೊ ಅದೇ ಮೂಲಕ ನಾವು ಫಸ್ಟ್ 5 ವೀಕ್ ಅಷ್ಟೇ ಅನೌನ್ಸ್ ಮಾಡಿದ್ದೀವಿ. ಬಟ್ ಡೋಂಟ್ ಲೂಸ್ ಹೋಪ್ ಕಿಡ್ಸ್. ನೀವು ಯಾರ್ಯಾರೆಲ್ಲ ನಮಗೆ ಆನ್ಸರ್ಸ್ ಕಳಿಸಿದ್ದೀರಾ, ವಿ ವೋಂಟ್ ಮೇಕ್ ಯು ಟು ರಿಗ್ರೆಟ್ ಫಾರ್ ಸೆಂಡಿಂಗ್ ಯೋರ್ ಆನ್ಸರ್ಸ್ ಟು ಅಸ್. ಸೊ ಯಾರ್ಯಾರೆಲ್ಲ ದಿನ ನಮಗೆ ತಪ್ಪದೆ ನಿಮ್ಮ ಆನ್ಸರ್ಸ್ ಕಳಿಸ್ತಿದ್ರಲ್ಲ, ಸೊ ನೀವೆಲ್ಲ ಏನು ಮಾಡಬೇಕಂದ್ರೆ ನಮ್ಮ ವಾಟ್ಸಾಪಿಗೆ ನಿಮ್ಮ ಅಡ್ರೆಸ್ಸನ್ನು ಕಳಿಸ್ಬೇಕು. ಸೊ ಕಳಿಸಿದ್ರೆ ಒನ್ಸ್ ದಿಸ್ ಕರೋನಾ ಇಸ್ ಓವರ್, ಲಾಕ್ಡೌನ್ ಇಸ್ ಓವರ್, ವಿ ವಿಲ್ ಸೆಂಡ್ ಯು ಯೋರ್ ಗಿಫ್ಟ್ಸ್. ಸೊ ನಿಮ್ಮ ಗಿಫ್ಟ್ಸ್ ಕಲೆಕ್ಟ್ ಮಾಡ್ಕೊಳಕ್ಕೋಸ್ಕರ ನಿಮ್ಮ ಅಡ್ರೆಸ್ಸನ್ನು ನಮಗೆ ವಾಟ್ಸಾಪ್ ಮಾಡಿ. ಹಾಗೆ ಡೋಂಟ್ ಫರ್ಗೆಟ್, ಯಾರ್ಯಾರಿಗೆಲ್ಲ ಸ್ಕ್ರಿಪ್ಚರ್ ಯೂನಿಯನಿಂದ VBS ಹಾಗೆ ಸರ್ಟಿಫಿಕೇಟ್ಸ್ ಬೇಕು, ಸೊ ಆಲ್ ದೋಸ್ ಪೀಪಲ್ ಪ್ಲೀಸ್ send us your mail address so that we can mail the certificates to you. Thank you. Okay, 6th day of the VBS again you question answers, memory words ella kalisidira. Thank you for that. The questions were regarding butterfly life, metamorphosis ಬಗ್ಗೆ ನಾವು ನೆನ್ನೆ ಸ್ಟೋರೀಸ್ ಕೇಳಿದ್ವಿ ಅಲ್ಲ. ಸೊ ಎಷ್ಟೊಂದು ಜನ ಆನ್ಸರ್ ಕಳಿಸಿದ್ದೀರಾ, ಎಸ್ಪೆಷಲಿ ಫಾರ್ ಟೀನ್ಸ್ ಅಂದಿದ್ವಿ. ಸೊ ಟೀನ್ಸ್ ಮೆನಿ ಆಫ್ ಯು ಹ್ಯಾವ್ ಸೆಂಡ್ ದ ಆನ್ಸರ್, ಥ್ಯಾಂಕ್ ಯು ಫಾರ್ ದ್ಯಾಟ್. ಬಟ್ ಒಬ್ಬೊಬ್ರದ್ದು ಅದು ಇಂಡಿವಿಜುವಲ್ ಆನ್ಸರ್ ಆಗಿತ್ತು. ಸೊ ವಿ ವೋಂಟ್ read the question answers today, but yes, but we will mention the names whoever have sent the answer on time. Question answers: Jane and Joan, Mysore; Jail Karen, Mangalore; Samuel and Shubel, Davangere; Jaden Nihit, Shimoga; Lian Karen, Bangalore; Shaila Samprita. So butterfly ಮಾಡಿ ನಮಗೆ ಕಳಿಸಿರೋದು ಸ್ಯಾಮ್ಯುಯಲ್ ಆ್ಯಂಡ್ ಶುಬೇಲ್, ದಾವಣಗೆರೆ; ಪ್ರಿನ್ಸ್ ಆ್ಯಂಡ್ ಮೆಲ್ವಿನ್ ಅಸಂಗಿ, ಗೋವಾ; ಜೇಡನ್, ಶಿವಮೊಗ್ಗ; ಸೂಸನ್, ಮ್ಯಾಂಗ್ಳೂರ್. ಸೊ ಮೆಮೊರಿ ವರ್ಸ್: ರೀತು, ಈವಾ, ಸೆಲೆಸ್ಟಿನಾ; ಅರ್ವಿನ್, ಡೇವಿಡ್; ಜೆರೆಮಿಯಾ, ಆಡ್ಲಿನ್; ಎಡಿಸನ್ and Angelin. Thank you for this. Have a great day. Kids, today's memory was Psalms 119:105. Your word is a lamp to my feet and a light to my path. ಮಕ್ಕಳೇ, ಕೇಳಿಸಿದ್ರಾ ಸ್ಟೋರಿನ? ಇವತ್ತೆಲ್ಲ ನಾವು ನಮ್ಮ ಸ್ಕ್ರಿಪ್ಚರಿನ ಸೇವೆ ಬಗ್ಗೆ ಹೇಳಿದ್ವಿ. ಹಾಗೆ ನೀವೀಗ ಮೇರಿ ಜೋನ್ ಸ್ಟೋರಿ ಕೇಳಿದ್ರಿ ಅಲ್ವಾ? ಹೇಗಿತ್ತು ಸ್ಟೋರಿ? ನಿಮ್ಮ ಕೈಯಲ್ಲಿ ಇವತ್ತು ಒಂದು ಬೈಬಲ್ ಇದೆ ಅಂದರೆ ನೀವು ಎಷ್ಟು ಸಂತೋಷ ಪಡಬೇಕಲ್ವಾ? ಇವತ್ತೆಲ್ಲರ ಕೈಗೆ ಒಂದು ಬೈಬಲ್ ಸಿಗ್ತಾ ಇದೆ. ಆದರೆ ಆ ದಿನದಲ್ಲಿ ಬೈಬಲ್ಗೆ ಎಷ್ಟು ಕಷ್ಟಪಡ್ತಿದ್ರು. ಆದರೆ ಮೇರಿ ಜೋನ್ಸ್ ಆಸೆ ನೋಡಿ. ಹಾಗಾದರೆ ನಿಮಗೆ ಹಾಗೆ ಉಂಟಾ? ನಿಮ್ಮದೇ ಸ್ವಂತ ಬೈಬಲ್ ಉಂಟಾ? ಇಲ್ದಿದ್ರೆ ಕೂಡ ನೀವು ಚಿಲ್ಡ್ರನ್ ಆಗಿದ್ರೆ ಚಿಲ್ಡ್ರನ್ ಬೈಬಲ್ ಕಳಿಸ್ಕೊಳ್ಳಿ. ಇಲ್ದಿದ್ರೆ ನಿಮ್ಮದೇ ಆದ ಒಂದು ಬೈಬಲ್ ಇಟ್ಕೊಳ್ಳಿ. ರೆಗ್ಯುಲರ್ ಆಗಿ ನಿಮ್ಮ ಬೈಬಲ್ನ ನೀವೇ ತೆಗೆದು ಓದಬೇಕು. ಚರ್ಚಿಗೆ ಹೋಗ್ಬೇಕಾದ್ರೆ ನಿಮ್ಮ ಬೈಬಲ್ನ ನೀವು ತೊಗೊಂಡು ಹೋಗಬೇಕು. ನನ್ನ ಬೈಬಲ್ ಅಂತ ನಿಮಗೊಂದು ಬೈಬಲ್ ಇರಬೇಕು, ಓಕೆನಾ? ಆದರೆ ಬೈಬಲ್ನೆಲ್ಲೋ ಇಟ್ಟು ಯಾವತ್ತೋ ಧೂಳು ತೆಗೆಯೋದಲ್ಲ, ಪ್ರತಿದಿನ ಬೈಬಲ್ನ ತೆಗೆದು ಓದುವಂಥದ್ದು ಇರಬೇಕು. ಮೇರಿ ಜೋನ್ಸಿಗೆ ಅಂತ ಆಸಕ್ತಿ ಇತ್ತು. ಹಾಗಿದ್ರೆ ಸ್ಕ್ರಿಪ್ಚರ್ ಯೂನಿಯನ್ ಸೇವೆ ಬಗ್ಗೆ ಕೂಡ ಕೇಳಿದ್ರಿ. ಸ್ಕ್ರಿಪ್ಚರ್ ಯೂನಿಯನ್ ಸೇವೆ ಏನು ಮಾಡ್ತಾ ಇದೆ? ಮಕ್ಕಳಿಗೆ ಮತ್ತು ಟೀನೇಜ್ಗೆ, ಫ್ಯಾಮಿಲಿಗಳಲ್ಲಿ ಸುವಾರ್ತೆಯನ್ನು ಹೇಳ್ತಾ ಇದೆ. ಹೇಗೆ ಅನೇಕ ಪುಸ್ತಕಗಳ ಮೂಲಕ ನಾವು ಸುವಾರ್ತೆನ ಸಾರ್ತಾ ಇದ್ದೇವೆ. ಹಾಗೂ ಸಭೆಗಳಲ್ಲಿ ಹೋಗಿ ಸೇವೆ ಮಾಡ್ತಾ ಸುವಾರ್ತೆಯನ್ನು ಸಾರ್ತಾ ಇದ್ದೇವೆ. ಮಕ್ಕಳೇ, ನೀವು ದೊಡ್ಡವರಾದಮೇಲೆ ನಾನು ಕೂಡ ಹೀಗೆ ಸೇವೆ ಮಾಡಬೇಕಂತ ಆಸೆ ಉಂಟಾ? ಹಾಗಿದ್ರೆ ನೀವು ಪ್ರಾರ್ಥನೆ ಮಾಡೋದಾದರೆ ದೇವರು ಖಂಡಿತ ನಿಮ್ಮನ್ನು ಉಪಯೋಗಿಸ್ಕೊಳ್ತಾರೆ. ಹೌದು ಮಕ್ಕಳೇ, ಇವತ್ತು ದೇವರು ನಮ್ಮನ್ನು ಉಂಟು ಮಾಡಿದ್ದಾರೆ. ನಮ್ಮ ಜೀವಿತದಲ್ಲಿ ಒಂದು ಪರ್ಪಸ್ ಆ್ಯಂಡ್ ಪ್ಲ್ಯಾನ್ ಇಟ್ಟಿದ್ದಾರೆ. ಏನಂದರೆ, ನಾವು ಕಂಡುಕೊಂಡಂಥ ಕ್ರಿಸ್ತನನ್ನು ಲೋಕದ ಎಲ್ಲ ಜನರಿಗೆ ಹೋಗಿ ಏನು ಮಾಡಬೇಕಂತೆ? ಸುವಾರ್ತೆ ಸಾರಬೇಕಂತ ಹೇಳಿದ್ದಾರೆ. ನೀವು ದಿನ ಬೈಬಲ್ ಓದ್ತೀರಾ, ವರ್ಷ VBSಗೆ ಹೋಗ್ತೀರಾ, ಸಂಡೇ ಸ್ಕೂಲಲ್ಲಿ ಸ್ಟೋರಿ ಹೇಳ್ತೀರಾ. ಎಷ್ಟು ಜನಕ್ಕೆ ನಿಮ್ಮ ಫ್ರೆಂಡ್ಸ್ಗೆ ಯೇಸು ಬಗ್ಗೆ ಹೇಳ್ತೀರಾ?
ಸ್ಟೋರಿಗಳು ಹೇಳಿದ್ದೀರಾ? ಓಕೆ, ನಮ್ಮ ಸಂಡೇ ಸ್ಕೂಲ್ ಟೀಚರ್ ಹೀಗೆ ಹೇಳಿದ್ರು, VBS ಟೀಚರ್ ಹೀಗೆ ಹೇಳಿದ್ರು ಅಂತ ಏನಾದರೂ ಸ್ಟೋರಿ ಹೇಳಿದ್ದೀರಾ? ಒಂದು ವೇಳೆ ನಿಮ್ಮ ಮನೆಯಲ್ಲೇ ಪ್ರೇಯರ್ ಮಾಡಿದಾಗ ಗಾಡ್ ಹೀಲ್ ಮಾಡಿರ್ತಾರೆ ಅಲ್ವಾ? ನೀವು ಪ್ರೇಯರ್ ಮಾಡಿದಾಗ ನಿಮಗೆ ಪ್ರೊವೈಡ್ ಮಾಡಿರ್ತಾರೆ. ನಾವು ಪ್ರೇಯರ್ ಮಾಡಿದಾಗ ನಮ್ಮ ಮನೇಲಿ ಹೀಗೆ ಅದ್ಭುತ ಆಯಿತು ಅಂತ ಹೇಳಿದ್ದೀರಾ? ಸ್ವಾರ್ಥ ಅಂದರೆ ಏನು? ಕ್ರಿಸ್ತನ ಬಗ್ಗೆ, ಕ್ರಿಸ್ತನು ನಮ್ಮ ಜೀವಿತದಲ್ಲಿ ಮಾಡಿದ್ದನ್ನು ತಿಳಿಸುವಂಥದ್ದು ಸ್ವಾರ್ಥ. ಕ್ರಿಸ್ತನ ವಿಷಯವನ್ನು ಹೇಳುವಂಥದ್ದೇ ಸ್ವಾರ್ಥ. ಇವತ್ತು ಎಷ್ಟೋ ಜನಕ್ಕೆ ಗೊತ್ತಿಲ್ಲ. ನೀವು ಈಗಾಗಲೇ ಒಂದು ಹಾಡು ಕಲ್ತ್ರಿ. ಯಾವುದದು? ಗೆಟ್ ಅಪ್ ಟೆಲ್ ದ ವರ್ಲ್ಡ್. ಮತ್ತೇನಂತೆ? ಗೆಟ್ ಅಪ್ ಸಮ್ ಪೀಪಲ್ ಹ್ಯಾವ್ ನಾಟ್ ಹರ್ಡ್. ಯೇಸು ಸ್ವಾಮಿ ನಮಗೋಸ್ಕರ ರಕ್ತ ಕೊಟ್ಟಿದ್ದು, ಯೇಸು ಸ್ವಾಮಿ ನಮ್ಮನ್ನು ಆರಿಸ್ಕೊಂಡಿದ್ದು, ಇದು ಎಷ್ಟೋ ಜನಕ್ಕೆ ಇವತ್ತು ಗೊತ್ತಿಲ್ಲ. ಅದರಿಂದ ನೀವೇನು ಮಾಡಬೇಕಂತ ಹೇಳ್ತಾರೆ ಯೇಸು ಸ್ವಾಮಿ? ಹೋಗಿ ಪ್ರಪಂಚಕ್ಕೆ ಗೆಟ್ ಅಪ್ ಆ್ಯಂಡ್ ಟೆಲ್ ದ ವರ್ಲ್ಡ್ಗೆ ನೀವು ಹೇಳಿ ಅಂತ ಹೇಳಿದ್ದಾರೆ. ಏನನ್ನು ಹೇಳಬೇಕು? ಕ್ರಿಸ್ತನ ಪ್ರೀತಿ ಬಗ್ಗೆ ಹೇಳಬೇಕು. ಯೇಸು ನನ್ನನ್ನು ಪ್ರೀತಿಸ್ತಾನೆ. ಜೋಸೆಫ್ ಸ್ಪೈರ್ ಕೂಡ ಹೇಳಿದರು, ಗಾಡ್ ಲವ್ಸ್ ಯು. ಅದಕ್ಕೆ ಎಷ್ಟೊಂದು ಮಕ್ಕಳು ಓಡಿ ಬಂದರು. ನೀವು ಹೇಳಬೇಕು, ಮಮ್ಮಿ ಗಾಡ್ ಲವ್ಸ್ ಯು, ಡ್ಯಾಡಿ ಗಾಡ್ ಲವ್ಸ್ ಯು. ನಿಮ್ಮ ಫ್ರೆಂಡ್ಗೆ ಹೇಳಬೇಕು ಗಾಡ್ ಲವ್ಸ್ ಯು. ಹೇಗೆ ದೇವರು ಪ್ರೀತಿ ಮಾಡ್ತಾರೆ? ಅದನ್ನು ನಿಮ್ಮ ಜೀವಿತದಲ್ಲಿ ಮಾಡಿದಂಥದ್ದನ್ನು ಅವ್ರ ಜೊತೆಗೆ ಹೇಳಿಕೊಳ್ಳುವಂಥದ್ದು. ಹೀಗೆ ಸೇವೆಯಲ್ಲಿ ಕೂಡ ನೀವು ಬೆಳೆದು ದೊಡ್ಡವರಾಗುವಾಗ ಇನ್ವಾಲ್ವ್ ಆಗ್ಬೋದು. ಮತ್ತು ಮೇರಿ ಜೂನ್ಸಲ್ಲಿ ಇದ್ದ ಹಾಗೆ ಒಂದು ಆಸೆ, ಬೈಬಲ್ ನಂದೇ ಇರಬೇಕು, ನಾನು ಓದಬೇಕೆಂಬುದು ನಿಮಗೆ ಇರಬೇಕು. ಓಕೆ ಮಕ್ಕಳೇ, ಸರಿ. ಹಾಗಿದ್ರೆ ಈ ಇವತ್ತಿನ VBS ಪ್ರೋಗ್ರಾಮ್ ನಿಮಗೆ ತುಂಬ ಖುಷಿ ಕೊಟ್ಟಿದೆ ಅಂತ ನಾನು ನೆನೆಸ್ತೇನೆ. ನಿಮ್ಮೆಲ್ಲರನ್ನ ದೇವರು ಆಶೀರ್ವಾದ ಮಾಡಲಿ. ಪ್ರಾರ್ಥನೆ ಮಾಡಿ ನಾವು ಈ ದಿನದ VBSನ್ನು ಮುಗಿಸೋಣ. ಪ್ರಾರ್ಥನೆ ಮಾಡೋಣ ಮಕ್ಕಳೇ. ಕೃಪೆಯಲ್ಲಿ ಐಶ್ವರ್ಯಭರಿತನಾದ ಯೇಸು ಸ್ವಾಮಿ, ನಮ್ಮನ್ನು ಹೆಸರಿಡಿದು ಕರೆದಾತನು ನೀವಾಗಿದ್ದೀರಿ. ಇದಕ್ಕಾಗಿ ನಿಮಗೆ ಸ್ತೋತ್ರವಾಗಲಿ. ಕರ್ತನೆ, ಯೋಹಾನನು ಬರೆದ ಸುವಾರ್ತೆ 15ನೇ ಅಧ್ಯಾಯ 16ನೇ ವಚನದಲ್ಲಿ ಹೇಳ್ತದೆ, ನೀವು ನನ್ನನ್ನು ಆರಿಸಿ ತೆಗೆದುಕೊಳ್ಳಲಿಲ್ಲ, ನಾನು ನಿಮ್ಮನ್ನು ಆರಿಸಿ ತೆಗೆದುಕೊಂಡೆನು. ನೀವು ಹೊರಟು ಹೋಗಿ ಫಲ ಕೊಡುವವರಾಗಬೇಕೆಂತಲೂ ನೀವು ಕೊಡುವ ಫಲವು ನಿಲ್ಲುವಂಥದ್ದಾಗಬೇಕೆಂತಲೂ ನಿಮ್ಮನ್ನು ನೇಮಿಸಿದ್ದೇನೆ ಎಂದು ನಿಮ್ಮ ವಾಕ್ಯದಲ್ಲಿ ನಮಗೆ ಕೊಟ್ಟಿದ್ದೀರಿ. ಹೌದು ಯೇಸು ಸ್ವಾಮಿ, ನಾವು ನಿಮ್ಮ ಬಳಿಗೆ ಬರಲಿಲ್ಲ ಅಂದರೆ ನೀವು ನಮ್ಮನ್ನು ನಿಮ್ಮ ಮಕ್ಕಳಾಗುವಂತೆ ಆರಿಸಿಕೊಂಡಿದ್ದೀರಿ. ಯಾಕೆಂದರೆ ನೀವು ಹೊರಟು ಹೋಗಿ ಫಲ ಕೊಡಬೇಕು ಎಂಬುದಾಗಿ ಹೇಳಿದ್ದೀರಿ ಸ್ವಾಮಿ. ನಾವು ನಿಮ್ಮನ್ನು ಕಂಡುಕೊಂಡ ನಂತರ ಇತರರಿಗೆ ನಿಮ್ಮ ಪ್ರೀತಿಯನ್ನು ಹಂಚುವರಾಗಬೇಕೆಂಬುದಾಗಿ ನಮ್ಮನ್ನು ನೇಮಿಸಿದ್ದೀರಿ. ಹೌದು ಯೇಸು ಸ್ವಾಮಿ, ಈ ಸಮಯದಲ್ಲಿ ಸೇವೆ ಬಗ್ಗೆ, ಮೇರಿ ಜೋನ್ಸ್ ಬಗ್ಗೆ ಸ್ಟೋರಿ ತಿಳಿದುಕೊಂಡಂಥ ನಮ್ಮ ಪ್ರಿಯ ಮುದ್ದು ಮಕ್ಕಳನ್ನ, ಕುಟುಂಬವನ್ನು ನೀನು ಆಶೀರ್ವಾದ ಮಾಡು ಯೇಸು ಸ್ವಾಮಿ. ಇದರ ಮೂಲಕ ಅವರು ಕೂಡ ತಮ್ಮ ಜೀವಿತದಲ್ಲಿ ನಿನಗೆ ಸಾಕ್ಷಿಯಾಗಿ ನಿಲ್ಲುವಂತೆ ನೀನು ನಮ್ಮೆಲ್ಲರ ಜೀವಿತದಲ್ಲಿ ಮಾಡಿದಂಥ ಕಾರ್ಯಗಳನ್ನು ನಾವು ನಮ್ಮ ಜೊತೆ ಸಹ ಮಾನವರೊಂದಿಗೆ ಹಂಚಿಕೊಳ್ಳುವುದಕ್ಕೆ ನಮಗೆ ಸಹಾಯ ಮಾಡು. ಮಕ್ಕಳು ಅವರ ಸ್ಕೂಲ್ನಲ್ಲಿ ಅವರ ಫ್ರೆಂಡ್ಸ್ಗಳಿಗೆ, ಕಸಿನ್ಸ್, ಹೌದು ಸ್ವಾಮಿ, ಅವರ ಬಳಿಯಲ್ಲಿ ಏಸು ನನ್ನ ಜೀವಿತದಲ್ಲಿ ಹೀಗೆ ಮಾಡಿದ್ದಾನೆ ಎಂಬುದಾಗಿ ಹೇಳಿಕೊಳ್ಳುವುದಕ್ಕೆ, ಸಾಕ್ಷಿಯಾಗುವುದಕ್ಕೆ ಸಹಾಯ ಮಾಡು. ಹೀಗೆ ಸಾಕ್ಷಿಯಾಗಿ ನಿಲ್ಲುವಂಥ ಒಬ್ಬೊಬ್ಬರ ಮೇಲೆ ನಿನ್ನ ಪ್ರೀತಿ ಇದೆ, ಕರುಣೆ ಇದೆ, ಕೃಪೆ ಇದೆ ಸ್ವಾಮಿ. ಇದಕ್ಕಾಗಿ ನಿಮಗೆ ಸ್ತೋತ್ರ. ಇದುವರೆಗೂ ಸ್ವಾಮಿ ಈ ಸೇವೆಗಳು ಬೆಳೆದು ಬರುವುದಕ್ಕೆ ನಿನ್ನ ಆಶೀರ್ವಾದ, ನಿನ್ನ ಪವಿತ್ರಾತ್ಮನ ನಡೆಸುವಿಕೆ ಆಗಿದೆ. ಇದಕ್ಕಾಗಿ ನಿಮಗೆ ಸ್ತೋತ್ರ. ಇವತ್ತು ಕೂಡ VBS ಮೂಲಕ ಸ್ವಾಮಿ ನಾವು ಇದನ್ನೆಲ್ಲ ಹಂಚಿಕೊಳ್ಳುವಂತಹ ಕೃಪೆಗೆ ನಮ್ಮನ್ನು ನಡೆಸಿದಕ್ಕಾಗಿ ಸ್ತೋತ್ರ. ನೋಡುವಂಥ ಒಂದೊಂದು ಕುಟುಂಬಗಳನ್ನು ನೀವು ಆಶೀರ್ವಾದ ಮಾಡಿ. ಪ್ರತಿಯೊಂದು ಮಗು ಸ್ವಾಮಿ ಇವತ್ತು ಒಂದು ಡಿಸಿಷನ್ ಮಾಡಲಿ, ನಾನು ಕೂಡ ನನ್ನದೇ ಬೈಬಲ್ ಇಟ್ಕೊಂಡು ಪ್ರತಿದಿನ ಬೈಬಲ್ ಓದಿ ಪ್ರಾರ್ಥನೆ ಮಾಡಿ ಕ್ರಿಸ್ತನನ್ನು ಹಿಂಬಾಲಿಸುತ್ತೇನೆ, ಕ್ರಿಸ್ತನಿಗಾಗಿ ಸಾಕ್ಷಿಯಾಗಿ ನಿಲ್ಲುತ್ತೇನೆ ಎಂಬ ದೃಢ ನಿರ್ಧಾರದೊಟ್ಟಿಗೆ ದೇವರೇ ಅವರು ಬೆಳೆದು ಬರಲಿಕ್ಕೆ ಆಗುವಂತೆ ಆಶೀರ್ವಿಸಬೇಕೆಂದು ಪ್ರೀತಿಯಿಂದ ನಿಮ್ಮ ಮುದ್ದು ನಾಮದಲ್ಲಿ ದೀನತೆಯಿಂದ ಬೇಡಿ ಹೊಂದಿದ್ದೇವೆ ಸ್ವಾಮಿ. ಆಮೇನ್. Okay children, see you tomorrow.